ನಮಸ್ಕಾರ ವೀಕ್ಷಕರೇ, ಜ್ಞಾನಪಥ ವಿಶೇಷ ಸಂವಾದ ಕಾರ್ಯಕ್ರಮ. ನಾನು ಶರಣಬಸು ಬಿಕೆ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಈ ಜ್ಞಾನಪಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವರು ಬಹುಮುಖ ಪ್ರತಿಭೆ, ಉತ್ತಮ ವಾಗ್ಮಿಗಳು ಹಾಗೂ ಉತ್ತಮ ಶಿಕ್ಷಕರು ಅಂತ ಹೇಳ್ಬೋದು. ಜೊತೆಗೆ ಒಳ್ಳೆ ಮೋಟಿವೇಟರ್ ಕೂಡ ಅವರಾಗಿದ್ದಾರೆ. ಒಂದು ಸಂಸ್ಥೆಯನ್ನ ಅಥವಾ ಒಂದು ಇಲಾಖೆಯನ್ನ ಯಾವ ತರ ನಾವು ನಡೆಸ್ಬೋದು ಅಂತ ಅನ್ನತಕ್ಕಂಗೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಅವರೇ. ಯಾರು ಅಂತೀರಾ? ನಮ್ಮ ಶಿಗ್ಗಾವಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಗ್ಗಾವಿ ತಾಲೂಕನ್ನ SLC ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ತಂದು ನಿಲ್ಲಿಸತಕ್ಕಂಥ ಬಹುಮುಖ ವ್ಯಕ್ತಿತ್ವದ ಪ್ರತಿಭೆಗಳು ಅವರೇ. ನಮ್ಮ BO ಸರ್ ಆದಂತ ಸನ್ಮಾನ್ಯ ಶ್ರೀ ಅಂಬಿಗೇರ್ ಸರ್ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಶುರು ಮಾಡೋಣ. ಎಸ್ ಸರ್. ಸೊ 2025-26 ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಶಿಗ್ಗಾಂವ್ ತಾಲೂಕ SLC ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡಿತದ ಅಂತಕ್ಕಂಥದ್ದನ್ನ ಊಹೆಗೂ ಮೀರದ ಸಾಧನೆ ತಮ್ಮ ನೇತೃತ್ವದಲ್ಲಿ ಆಗಿದೆ. ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸರ್, ಏನಿಲ್ಲ, ಮೊದಲನೇದಾಗಿ ಶಿಗ್ಗಾಂವಿ ತಾಲೂಕು ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಪಡೆದಂಥ ತಾಲೂಕು. ಯಾವಾಗಲೂ SLC ಪರೀಕ್ಷೆ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಕೊನೆ ಸ್ಥಾನ ಪಡ್ಕೊಂಡು ಬಂದಿದೆ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದಾವೆ. ಈಗ ರಟ್ಟೆಹಳ್ಳಿ ಸೇರಿ 8 ತಾಲೂಕುಗಳಿದ್ದಾವೆ. ಈ 7 ತಾಲೂಕು ಅಥವಾ 8 ತಾಲೂಕಿನಲ್ಲಿ ಶಿಗ್ಗಾಂವಿ ತಾಲೂಕು ಯಾವಾಗಲೂ 7ನೇ ಸ್ಥಾನ ಪಡ್ಕೊಂಡು ಬಂದಿದೆ. ಹೀಗಾಗಿ ಅದನ್ನೇನಾದ್ರೂ ಒಂದು ಉತ್ತಮವಾದಂಥ ಸ್ಥಾನ ಪಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಶಿಕ್ಷಕರ ಒಂದು ನಿರಂತರವಾದಂತಹ ಪ್ರಯತ್ನದ ಪರಿಣಾಮವಾಗಿ ಈ ವರ್ಷ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಮೊದಲನೇ ಸ್ಥಾನ ಪಡ್ಕೊಂಡು ಬಂದಿದೆ. 58 ಹೈಸ್ಕೂಲ್ಗಳಲ್ಲಿ 39 ಹೈಸ್ಕೂಲ್ಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರ್ತದೆ. ಎಸ್ ಸರ್. ಸಾಮಾನ್ಯವಾಗಿ ಈ ಹಿಂದೆ ಪರೀಕ್ಷೆ ಫಲಿತಾಂಶ ಬಂದಾಗ 58 ಪ್ರೌಢಶಾಲೆಗಳು ನಮ್ಮಲ್ಲಿದ್ದಾವೆ. 58 ಪ್ರೌಢಶಾಲೆಗಳಲ್ಲಿ 100ಕ್ಕೆ 100 ಪರೀಕ್ಷೆ ಫಲಿತಾಂಶ ಬರ್ತಕ್ಕಂಥದ್ದು 8, 10, ಮ್ಯಾಕ್ಸಿಮಮ್ 12 ಶಾಲೆಗಳಾಗಿರ್ತಿದ್ವು. ನಾವು ಅದನ್ನೇ ಬಹಳ ಸಂಭ್ರಮಿಸ್ತಿದ್ವಿ, 12 ಶಾಲೆ ಬರ್ತಾರೆ ಅಂತ ಹೇಳಿ. ಈ ಸರಿ ಒಂದನೇ ಪರೀಕ್ಷೆ ಬಂದಾಗ 39 ಶಾಲೆಗಳು 100ಕ್ಕೆ 100ರಷ್ಟು ಪರೀಕ್ಷೆ ಫಲಿತಾಂಶ ಬಂತು. ಎರಡನೇ ಪರೀಕ್ಷೆಗಳು ಬಂದಾಗ, ಎರಡನೇ ಪರೀಕ್ಷೆ ರಿಸಲ್ಟ್ ಬಂದಾಗ ಅದು 44 ಶಾಲೆಗಳು ಮೊದಲನೇ 100 ಪರೀಕ್ಷೆ ಫಲಿತಾಂಶ ಮಾಡಿದೆ. ನಿಜವಾಗಿನೂ ಒಳ್ಳೆ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು. 2700 ಮಕ್ಕಳು ಅಟೆಂಡ್ ಆಗಿದ್ದು ಪರೀಕ್ಷೆಯಲ್ಲಿ. ಅದರಲ್ಲಿ 2680 ಮಕ್ಕಳು. ಒಟ್ಟು 2872 ಮಕ್ಕಳು ಪರೀಕ್ಷೆಗೆ ಹಾಜರಾಗಿತ್ತು. 2872 ಮಕ್ಕಳಲ್ಲಿ 2860 ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. 2860 ಮಕ್ಕಳು ಪಾಸ್ ಆಗ್ತಾರೆ. ಅಂದ್ರೆ ಕೇವಲ 12 ಮಕ್ಕಳು ಮಾತ್ರ ಅನುತ್ತೀರ್ಣ ಆಗ್ತಾರೆ 2 ಪರೀಕ್ಷೆಗಳು ಮುಗಿದ್ಮೇಲೆ SLC. ಮೊದಲನೇ ಪರೀಕ್ಷೆ ರಿಸಲ್ಟ್ ಬಂದಾಗ ನಮ್ಮ ಪರೀಕ್ಷೆ ಫಲಿತಾಂಶ 98.27% ಪರೀಕ್ಷೆ ಫಲಿತಾಂಶ ಪಡೆದು ಐತಿಹಾಸಿಕವಾದಂತಹ ಒಂದು ಪರೀಕ್ಷೆ ಫಲಿತಾಂಶವನ್ನು ಮಾಡಿತು. ಅದರಲ್ಲಿ 1888 ಮಕ್ಕಳು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣ ಆಗ್ತಾರೆ. ಅಂದ್ರೆ ಪ್ರತಿಶತ 68% ಮಕ್ಕಳು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣ ಆಗ್ತಾರೆ. 494 ಮಕ್ಕಳು ಅಂದ್ರೆ ಪ್ರತಿಶತ 18% ಮಕ್ಕಳು ಪರೀಕ್ಷೆಯಲ್ಲಿ ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗ್ತಾರೆ. 354 ಮಕ್ಕಳು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ತಾರೆ, ಥರ್ಡ್ ಕ್ಲಾಸ್ ನಲ್ಲಿ ಪಾಸ್ ಆಗ್ತಾರೆ. ಇನ್ನು ಕೇವಲ 1.27% ಮಕ್ಕಳು 1.71% ಮಕ್ಕಳು ಅನುತ್ತೀರ್ಣ ಆಗ್ತಾರೆ. ಕೇವಲ ಎಷ್ಟು 54 ಮಕ್ಕಳು ಅನುತ್ತೀರ್ಣರಾಗ್ತಾರೆ ಒಂದನೇ ಪರೀಕ್ಷೆಯಲ್ಲಿ. ಎರಡನೇ ಪರೀಕ್ಷೆ ಆದಾಗ ಅವೆಲ್ಲ ಪಾಸ್ ಆಗಿ ಕೇವಲ 12 ಮಕ್ಕಳು ಮಾತ್ರ ಅನುತ್ತೀರ್ಣ ಆಗ್ತಾರೆ. ಇಷ್ಟೆಲ್ಲ ಉತ್ತಮ ಫಲಿತಾಂಶ ಬರೋಕೆ ಸರ್ ಬಹಳಷ್ಟು ಪೂರ್ವ ತಯಾರಿ ಬೇಕಾಗುತ್ತೆ, ಪ್ಲಾನ್ಗಳು ಬೇಕಾಗುತ್ತೆ. ಎಸ್ ಸರ್. ಆ ಪ್ಲಾನ್ಗಳು ಏನ್ ಮಾಡ್ಕೊಂಡಿದ್ರಿ ಅಂತಕ್ಕಂಥದ್ದನ್ನ ನನ್ ಸಾಮಾನ್ಯವಾಗಿ ಏನಂದ್ರೆ SLC ಪರೀಕ್ಷೆ ಫಲಿತಾಂಶ ಬಂತಂದ್ರೆ ಮಕ್ಕಳೆಲ್ಲರೂ ಉತ್ತೀರ್ಣ ಆಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ. ಯಾವ ಮಕ್ಕಳು ದಡ್ರಲ್ಲ ಸರ್. ಮಕ್ಕಳು ಎಲ್ಲರೂ ಪ್ರತಿಭಾವಂತರೇ ಇರ್ತಾರೆ. ನಾವ್ ಅನ್ಕೊಳ್ತೀವಿ ಅವ್ರು ದಡ್ರು ಹಂಗಂತ ತಿಳ್ಕೊಂಡೇಳಿ. ವಾಸ್ತವಿಕವಾಗಿ ಈ ಜಗತ್ತಿನಲ್ಲಿ ಯಾರು ದಡ್ರು ಹುಟ್ಟಿಲ್ಲ. ಹುಟ್ಟಿದವ್ರಲ್ಲೂ ಒಂದಿಲ್ಲ ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಸಿಕ್ಕಂತ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳದಂತ ವಾತಾವರಣದಿಂದಾಗಿ ಮಕ್ಕಳು ಕೆಲವೊಬ್ರು ಕಲಿಕೆಯಲ್ಲಿ ಹಿಂದುಳಿದಿರಬಹುದು. ಎಲ್ಲಾ ಮಕ್ಕಳಿಗೆ ಪಾಸ್ ಆಗುವಂತ ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಅದಕ್ಕೊಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು. ಹೀಗಾಗಿ ನಾನು ಈ ತಾಲೂಕಿಗೆ ಬಂದು 4 ವರ್ಷ ಮುಗೀತು. 1ನೇ ವರ್ಷ ಬಂದಾಗ
ಪರೀಕ್ಷಾ ಫಲಿತಾಂಶ ಕಡಿಮೆ ಇತ್ತು, ಅದು 7ನೇ ಸ್ಥಾನ ಇತ್ತು. ಹೀಗಾಗಿ ಏನಾದ್ರು ಒಂದು ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಮೊದಲನೇ ವರ್ಷದಲ್ಲಿ 7ನೇ ಸ್ಥಾನನೇ ರಿಸಲ್ಟ್ ಬಂತು. 2ನೇ ವರ್ಷದಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿತ್ತು, ಅವಾಗ 6ನೇ ಸ್ಥಾನ ಬಂತು. 3ನೇ ವರ್ಷದಲ್ಲಿ ಪರೀಕ್ಷಾ ಫಲಿತಾಂಶ 4ನೇ ಸ್ಥಾನ ಬಂತು. 4ನೇ ವರ್ಷದಲ್ಲಿ ಈ ಸರಿ ನಮ್ದು 1ನೇ ಸ್ಥಾನ ಬಂತು. ಅಂದ್ರೆ ಈ ಪ್ರಯತ್ನ ಈ ಒಂದು ಪರೀಕ್ಷಾ ಫಲಿತಾಂಶ ಒಂದ್ ದಿವಸ ವರ್ಷದಾಗಿಲ್ಲ, ಹಂತವಾಗಿ ಆಗಿದೆ. ಇದಕ್ಕೆ ನಿರಂತರವಾದ ಪ್ರಯತ್ನನೇ ಕಾರಣ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಈ ಪ್ರಿಪರೇಷನ್ ತಯಾರಿ ಹೇಗಿತ್ತು? ತಯಾರಿ ಹೇಗಿತ್ತು ಅಂದ್ರೆ ಸರ್, ಮೊದಲನೇದಾಗಿ ನನ್ನ ಪ್ರಕಾರ ಮಕ್ಕಳ ರಿಸಲ್ಟ್ ಬರ್ಬೇಕು ಅಂದ್ರೆ ಟೀಚರ್ಸ್ ಮೋಟಿವೇಟ್ ಆಗ್ಬೇಕು ಸರ್. ಎಸ್ ಸರ್. ಶಿಕ್ಷಕರು ಒಳ್ಳೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿನೂ ಮಕ್ಕಳಲ್ಲಿ ಅವರು ಒಳ್ಳೆ ಮಾತುಗಳನ್ನ ಬಿತ್ತಿ ಅವರಲ್ಲಿ ಒಂದು ಪ್ರೇರಣೆಯನ್ನು ಮೂಡಿಸ್ತಾರೆ. ಮಕ್ಕಳಿಗೆ ಏನಂದ್ರೆ ನಾನು ಕಲಿಕೆಯಲ್ಲಿ ಹಿಂದುಳಿದೀನಿ, ನಾನು ಬಡ ಕುಟುಂಬದ ಬಂದೀನಿ, ಹಿಂದುಳಿದ ವಾತಾವರಣದಿಂದ ಬಂದೀನಿ, ಗ್ರಾಮಾಂತರ ಪ್ರದೇಶದಿಂದ ಬಂದೀನಿ, ನನ್ನ ಕಡೆಯಿಂದ ಆಗ್ತದೆ ಇಲ್ಲೋ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಮಕ್ಕಳು ಒಂದ್ ರೀತಿ ಕೀಳಿರಿಮೆ ಇರುತ್ತೆ ಕೆಲವೊಂದು ಮಕ್ಕಳಲ್ಲಿ. ಅದನ್ನ ಹೋಗ್ಲಾಡಿಸಿ ನಿನ್ನಲ್ಲಿಯೂ ಒಂದು ಪ್ರತಿಭೆ ಅನ್ನೋದಿದೆ, ದೇವರು ಎಲ್ಲರಿಗೂ ಕೊಟ್ಟಂತಹ ಶಕ್ತಿ ನಿನಗೂ ಕೊಟ್ಟಿದ್ದಾನೆ. ಯಾಕಂದ್ರೆ ಮೆದುಳು ಎಲ್ಲರಿಗೂ ಒಂದೇ ರೀತಿ ಇದೆ, ಐಕ್ಯ ಸ್ವಲ್ಪ ವ್ಯತ್ಯಾಸ ಬರ್ಬೋದೇನೋ, ಆದ್ರೆ ಮೆದುಳು ಎಲ್ಲರಿಗೂ ಒಂದೇ ರೀತಿ ಇರುವಂತಹ ಸಂದರ್ಭದಲ್ಲಿ ನಿನ್ನಲ್ಲಿಯೂ ಆ ಶಕ್ತಿ ಇದೆ, ನೀನು ಮನಸ್ಸು ಮಾಡಿದ್ರೆ ಮಾಡಬಲ್ಲೆ ಅಂತ ತಿಳ್ಕೊಂಡು ಹೇಳಿ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿ ಅವ್ರನ್ನ ತಯಾರಿ ಮಾಡುವಂತಹ, ಅವ್ರು ಮೋಟಿವೇಟ್ ಮಾಡುವಂತಹ ಶಕ್ತಿ ನಮ್ಮ ಮೇಸ್ಟ್ರಿ ಮಾತ್ರ ಇರುತ್ತೆ. ಅದಕ್ಕೆ ನಮ್ಮ ಟೀಚರ್ಸ್ ಮನಸ್ಸು ಮಾಡಿದ್ರೆ ಖಂಡಿತ ಮಕ್ಕಳನ್ನ ಉತ್ತೀರ್ಣ ಮಾಡ್ತಾರೆ ಅಂತಕ್ಕಂಥದ್ದು ಮೊದಲೇ ಶಿಕ್ಷಕರನ್ನ ನಾವು ಮೋಟಿವೇಟ್ ಮಾಡಿದ್ದೇವೆ ಸರ್. ನನ್ನ ತಾಲೂಕಿನಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಪ್ರತಿ ವರ್ಷ 4-5 ಬಾರಿ ನಾನು ಕಚೇರಿ ಕರೆಸಿ ಅವ್ರಿಗೆ ಒಂದು ಒಳ್ಳೆ ಕಾರ್ಯಾಗಾರ ಮಾಡಿ ನಾನು ಮೋಟಿವೇಟ್ ಮಾಡೋದ್ರ ಜೊತೆಗೆ ಕೆಲವೊಬ್ಬ ನುರಿತವಾದಂತಹ ಶಿಕ್ಷಣ ತಜ್ಞರನ್ನ ಕರೆಸಿ, ಪ್ರತಿಭಾವಂತ ವ್ಯಕ್ತಿಗಳನ್ನ ಹೊರಲಿಂದ ಕರೆಸಿ ಅವ್ರ ಕಡೆಯಿಂದ ಮೋಟಿವೇಟ್ ಮಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಈ ಒಂದು ಅವ್ರು ಮೋಟಿವೇಟ್ ಆಗಿದ್ಕ ಮೊದಲನೇದಾಗಿ ನಮ್ಗೆ ಒಳ್ಳೆ ಪಾಸಿಟಿವ್ ವಾತಾವರಣ ತಾಲೂಕಿನಲ್ಲಿ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು. ಓಕೆ ಸರ್, ಸಾಕಷ್ಟು ತಾವು ಅನುಭವಿಗಳೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಗಳನ್ನ ಕೂಡ ನೋಡ್ಕೊಂಡು ತಾವು ಜೀವನ ಮಾಡಿದ್ದು. ಸೊ ತಾವು, ನಾನು ಪರ್ಸನಲ್ ಲೈಫ್ ಬರೋದಾದ್ರೆ, ತಾವು ಮೂಲತಃ ಹಾವೇರಿ ಜಿಲ್ಲೆಯವರೇ. ಹಾವೇರಿ ಜಿಲ್ಲೆ ಕರ್ಜಗಿ ಗ್ರಾಮದವರು. ಅವತ್ತಿನ ಟೈಮಲ್ಲಿ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ತಾವು ಜನಿಸಿದ್ಮೇಲೆ ಸೊ ತಾವು 6 ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ಅಂತ ಹೇಳಿ. ಸೊ 6 ಜನ ಮಕ್ಕಳಲ್ಲಿ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಸೊ ತಾವೇ ಚಿಕ್ಕವರು. ಹೌದೌದು. ಸೊ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಂದೆಯವನ್ನ ತಾವು ಕಳ್ಕೋತೀರಿ. ಸೊ ಮನೆಯ ಭಾರ ಎಲ್ಲ ತಮ್ಮ ಮೇಲೆ ಬೀಳ್ತದ. ಅದರ ಅನುಭವ ಹೇಗೆ ಅಂತ ಹೇಳಿ? ಸರ್, ಏನಿಲ್ಲ, ಆಕ್ಚುಯಲ್ ನಮ್ದು ಬಡ ಕುಟುಂಬ. ನನ್ನ ಮನೆಯಾಗಿರ್ತಕ್ಕಂಥವ್ರೆಲ್ಲರೂ ಅವಿದ್ಯಾವಂತರೆ. ನಿಜವಾಗಿಯೂ ನಾನು ಶಿಕ್ಷಣ ಕಲಿಯಲಿಕ್ಕೆ ನನ್ನ ಪ್ರೇರಣೆ ನಮ್ಮ ತಾಯಿ. ನಾನು ನಮ್ಮ ತಾಯಿ ಬಗ್ಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಅವಳು ಸಹ ಅವಿದ್ಯಾವಂತೆ ಆಗಿದ್ಲು, ಆದ್ರೆ ಮಕ್ಕಳನ್ನ ಓದಿಸ್ಬೇಕಂತಕ್ಕಂಥ ಒಂದು ಇಚ್ಛೆ ಅವಳಲ್ಲಿ ಇತ್ತು. ಅವಳ ಇಚ್ಛೆ ಮೊದಲಿನ 5 ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗಿಲ್ಲ ಪಾಪ. ಕೊನೆಗೆ ನನಗೆ ಕೊನೆ ಮಗನಾದ್ರೂ ಓದಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ತುಂಬಾ ಶ್ರಮ ಹಾಕಿ ಕಷ್ಟಪಟ್ಟು ನನ್ನ ಮೋಟಿವೇಟ್ ಮಾಡಿ ಒಂದೊಂದ್ಸರಿ ಹೊಡೆದು ಬಡದು ನನ್ನ ಶಾಲೆಗೆ ಕಳಿಸುವಂತ ಪ್ರಯತ್ನ ನಮ್ಮ ತಾಯಿ ಮಾಡ್ತಾಳೆ. ಬಹುಶಃ ಅವಳು ಆ ರೀತಿ ಪ್ರಯತ್ನ ಇನ್ನುಳಿದ 5 ಮಕ್ಕಳಿಗೆ ಮಾಡದೇ ಇರುವಂತ ಪ್ರಯತ್ನ ನನಗ್ ಮಾಡಿದ್ರಿಂದಾಗಿ ನಾನು ಶಾಲೆಗೆ ಹೋದೆ. ಶಾಲೆಗೆ ಹೋದ್ಮೇಲೆ ಯಥಾವತ್ತಾಗಿ ಎಲ್ಲಾ ಮಕ್ಕಳು ಇದ್ದಂಗೆ ಓದಿ ಮೇಲೆ ಬರುವಂತ ಪ್ರಯತ್ನ ಮಾಡಿದೀನಿ. ಮತ್ತೆ ಖಂಡಿತವಾಗಿಯೂ ಮನಿ ಜವಾಬ್ದಾರಿನೂ ನಿಭಾಯಿಸುವಂತ ಶಕ್ತಿ ನನಗೆ ಆ ಟೈಮ್ನಲ್ಲಿ ಬಂದಿತ್ತು ಅಂತ ತಿಳ್ಕೊಂಡೆ ಹೇಳ್ಬೋದು. 1ರಿಂದ 7ನೇ ಕ್ಲಾಸ್, 1ನೇ ತರಗತಿಯಿಂದ 7ನೇ ತರಗತಿ ನಮ್ದು ಸರ್ಕಾರಿ ಪ್ರಾಥಮಿಕ ಶಾಲೆ ಕರ್ಜಗಿಯಲ್ಲಿ ಓದಿದ್ವಿ. ಮುಂದೆ 8ರಿಂದ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕರ್ಜಗಿಯಲ್ಲಿ ಓದಿದ್ವಿ, ಗೌರ್ಮೆಂಟ್ ಸ್ಕೂಲ್. ಆ ಸಂದರ್ಭದಲ್ಲಿ ತಾವು SLC ಓದುವಾಗ ಒಬ್ರು ತಮಗೆ ಪ್ರೇರಣೆ ಆಗಿ ಬರ್ತಾರೆ ವ್ಯಕ್ತಿ. ಸೊ ವಿಜಯ್ ಕುಮಾರ್ ಕುಲಕರ್ಣಿ ಅಂತ. ಸರ್, ನಂದು ವಿಚಾರ ಏನು ಅಂದ್ರೆ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಪ್ರಭಾವ ಬೀರುವಂತವ್ರು ನನ್ನ ಪ್ರಕಾರ ತಂದೆ ತಾಯಿಗಳು ಪ್ರಭಾವ ಬೀರ್ತಾರೆ, ಜೊತೆಗೆ ಟೀಚರ್ಸ್ ಖಂಡಿತ ಪ್ರಭಾವ ಬೀರ್ತಾರೆ. ಅದ್ರ ಜೊತೆಗೆ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಬೆಳಿಬೇಕಾದ್ರೆ ಅವನ ಹಿಂದೆ ಬಹಳ ಪ್ರಭಾವ ಬೀರುವಂತ ವ್ಯಕ್ತಿಗಳಂದ್ರೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಿಜವಾಗಿಯೂ ನಾನು ಎಲ್ಲಾ ಕಡೆ ಒಂದಲ್ಲಿ ಹೇಳ್ತಿರ್ತೇನೆ, ಸ್ನೇಹಿತರು ಒಳ್ಳೆಯವ್ರು ಸಿಕ್ಕರೆ ಚೆನ್ನಾಗಿ ಬೆಳೀತಾರೆ ಅನ್ನೋದಕ್ಕೆ ಉದಾಹರಣೆ ನಾನೇ ಆಗಿದೆ. ನನ್ನ ಸ್ನೇಹಿತರೊಬ್ರು ವಿಜಯ್ ಕುಮಾರ್ ಕುಲಕರ್ಣಿ ಅಂತ ಇದ್ರು. ಅವ್ರು ಒಳ್ಳೆ ಫ್ಯಾಮಿಲಿಯಿಂದ ಬಂದಂತವ್ರು. ತಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ AU ಆಗಿ ರಿಟೈರ್ಡ್ ಆದಂತವ್ರು. ಅವರು ನನ್ನ ಜೊತೆಗೆ ಗೆಳೆತನ. ನಾನು 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ನಲ್ಲಿ ಹೇಗಾದ್ರೂ ಮಾಡಿ ಅವ್ರ ಪಕ್ಕದಲ್ಲಿ ಕೂಡ್ತಿದ್ದೆ. ಯಾಕಂದ್ರೆ ಅವ್ರು ಒಳ್ಳೆ ಹುಡುಗ ಇದ್ರು, ನನಗೊಂದಿಟ್ಟು ಪ್ರಭಾವ ಬೀರ್ತದ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಬಹುಶಃ ಇವತ್ತು ನಾನು ಏನೆಲ್ಲ ಆಗಿದ್ದೇನೆ ಅಂದ್ರೆ ಅವ್ರು ಒಳ್ಳೆ ಗೆಳೆತನ ಮಾಡಿದ್ದೇ ಕಾರಣ ಅಂತ ಹೇಳ್ತೇನೆ. ಅದಕ್ಕೆ ನಾನು ಈ ಮೂಲಕ ನಾನೆಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಮಕ್ಕಳಿಗೆ ಒಂದು ಸಂದೇಶ ಕೊಡಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಒಳ್ಳೆ ಗೆಳೆಯ ಅಂತ ಹೇಳಿದ್ರೆ ನೀವು ಒಳ್ಳೆಯವರಾಗಿ ಬೆಳಿತೀರಿ ಅನ್ನೋದಕ್ಕೆ ಇದು ನಾನು ಉದಾಹರಣೆ. ದಯಮಾಡಿ ನೀವೆಲ್ಲರೂ ಒಳ್ಳೆ ಗೆಳೆಯರನ್ನ ಪಡೀರಿ ಅಂತ. ತಾವು ಮುಂದೆ PUC ಬರ್ತೀರಿ ರಾಣೆಬೆನ್ನೂರಲ್ಲಿ, ಅಲ್ಲಿ ಒಬ್ರು ಕೂಡ ತಮಗೆ ಸಹಕಾರನ ಬಹಳಷ್ಟು ಕೊಡ್ತಾರೆ. ನನಗೆ PUC ಓದುವಾಗ ಸ್ವಲ್ಪ ಬಡತನದ ಪ್ರಭಾವದಿಂದ PUC ಹೋಗುವಂತ ವಾತಾವರಣ ಇರ್ಲಿಲ್ಲ. ಆದ್ರೆ ನನಗೆ ಒಬ್ರು
ಗಂಗಾಧರ್ ಬಾರ್ಕೇರ್ ಅಂತ ಒಬ್ರು ಹಾಸ್ಟೆಲ್ ವಾರ್ಡನ್ ಅವರು ನಾನು ಹಾಸ್ಟೆಲ್ ಕೊಡ್ರಿ ಅಂತ ಹಾಸ್ಟೆಲ್ ಅವಕಾಶ ಕೊಡ್ರಿ ಅಂತ ಕೇಳಕ್ ಹೋಗಿದೆ. ಬಟ್ ಹಾಸ್ಟೆಲ್ ಅವಾಗ ಸೆಲೆಕ್ಷನ್ ಆಗ್ಲಾ ಮುಗಿದೋಗಿತ್ತು. ಅವಾಗ ನನಗೆ ಹಾಸ್ಟೆಲ್ ನಲ್ಲಿ ಇಲ್ದಾಗ ಕಡೆಗೆ ತಮ್ಮ ರೂಮ್ ನಲ್ಲೇ ನನ್ನನ್ನ ಓದ್ಲಿಕ್ಕೆ ಇಟ್ಕೊಳ್ತಾರೆ. ಅವ್ರ ಜೊತೆಗೆ ನಾನು ಅವ್ರ ಮನೆಗೆ ಅಡಿಗೆ ಮಾಡೋದು, ಅವ್ರ ಕೆಲಸ ಮಾಡೋದು, ಒಂದ್ ಜೊತೆ ಓದೋದು ಹಿಂಗೆಲ್ಲ ಮಾಡ್ತಾ ಇದ್ದೆ. ಹೀಗಾಗಿ ಖಂಡಿತವಾಗಿನೂ ಅವರ ಒಂದು ಅವಕಾಶ ಕೊಟ್ಟಿದ್ಕ ಅವ್ರ ಮನೇಲಿ ಉಳ್ಕೊಳಕ್ಕೆ ನಾನು ಓದ್ಲಿಕ್ಕೆ ಹೋದೆ. ಓದ್ಲಿಕ್ಕೆ ಹೋದಾಗ ಮತ್ತೆ PUC ಅಲ್ಲಿ ಒಳ್ಳೆ ರಿಸಲ್ಟ್ ಮಾಡ್ಕೊಂಡು ಮತ್ತೆ 2ನೇ ವರ್ಷ ಹಾಸ್ಟೆಲ್ BCM ಸರ್ಕಾರದ BCM ಹಾಸ್ಟೆಲ್ ಸೇರ್ಕೊಂಡು ಒಳ್ಳೆ ಪರೀಕ್ಷಾ ಫಲಿತಾಂಶ ತೆಗೆದುಕೊಂಡು PUC ಅನ್ನು ಪಾಸ್. PUC ಇಂದ ಮತ್ತೆ ನೀವು KCD ಬರ್ತೀರಿ. ಎಸ್ ಸರ್. KCD ಅಲ್ಲಿ ನಿಮ್ಮ ಮತ್ತೆ ಅಲ್ಲಿ ಯೂಟರ್ನ್ ಅಂತ ಹೇಳಿ ಲೈಫ್ ಯೂಟರ್ನ್ ಅಂತ ಹೇಳ್ಬೋದು, ಮತ್ತೆ ಒಂದು ಆಶ್ರಮದ ಸಂಪರ್ಕ ಬೆಳೆಯುತ್ತೆ, ಅದು ಹೇಗೆ ಅಂತ? ನನಗೆ ಧಾರವಾಡಕ್ಕೆ PUC ಮುಗಿದ್ಮೇಲೆ ಧಾರವಾಡಕ್ಕೆ ಬರ್ತೀನಿ. ಧಾರವಾಡ ಬರ್ಲಿಕ್ಕೆ ಏನಂದ್ರೆ ಅಲ್ಲಿ ನಮಗೆ ಅದೇ ಅಲ್ಲೇನ್ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಗಂಗಾಧರ್ ಸರ್ ಇದ್ರಲ್ಲ, ಅವ್ರ ಹಾಸ್ಟೆಲ್ ವಾರ್ಡನ್ ಇಲ್ಲಿ ಬಂದಿರ್ತಾರೆ. ಹಿಂಗಾಗಿ ನನಗೆ ಅಲ್ಲಿ ಸಹಾಯ ಸಿಗುತ್ತೆ ಅಂತ ತಿಳ್ಕೊಂಡು ಅವ್ರ ಕಡೆ ಬರ್ತೀನಿ. ಬರೋದಕ್ಕಿಂತ ಮುಂಚಿತವಾಗಿ ನನಗೆ ಎಲ್ಲಿ ಉಳ್ಕೊಳ್ಳೋದು ಅಂದಾಗ ನನಗೆ ಧಾರವಾಡ ತಪೋವನ ಮಹಾತಪಸ್ವಿ ಕುಮಾರಸ್ವಾಮಿಗಳ ಆಶ್ರಮದಾಗ ಅವಕಾಶ ಸಿಗುತ್ತೆ. ಅಲ್ಲಿ ಇದ್ಕೊಂಡು ಒಂದಿಷ್ಟು ದಿವಸ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆನಂತರ ನನಗೆ ಹಾಸ್ಟೆಲ್ ಸಿಗುತ್ತೆ, ಧಾರವಾಡ BCM ಹಾಸ್ಟೆಲ್ ಸಿಗುತ್ತೆ. ಆ ಹಾಸ್ಟೆಲ್ ನಲ್ಲಿ ಇದ್ಕೊಂಡು 3 ವರ್ಷ ಅಲ್ಲೇ ಹಾಸ್ಟೆಲ್ ಇಂದ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಹಿಸ್ಟ್ರಿ ವಿಷಯವನ್ನ ಡಿಗ್ರಿ ತೆಗೆದುಕೊಂಡು ಒಳ್ಳೆ ಪರೀಕ್ಷೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗುವಂತ ಮತ್ತೆ ಅದನ್ನ ಡಿಗ್ರಿ ಆದ್ಮೇಲೆ B.Ed ಕೂಡ ಸರ್ ಅಲ್ಲೇ ಮತ್ತೆ ಅದು ಕಂಟಿನ್ಯೂ ಆಗಿ ಅದೇ BCM ಹಾಸ್ಟೆಲ್ ಅಲ್ಲಿ ಅವಕಾಶ ಸಿಗುತ್ತೆ. ಅವಾಗ ನಾನು ಮತ್ತೆ B.Ed ಕರ್ನಾಟಕ ಯೂನಿವರ್ಸಿಟಿ B.Ed ಕಾಲೇಜ್ ನಲ್ಲಿ ಮಾಡ್ಕೊಂಡು ಮುಂದೆ ಟೀಚರ್ ಆಗಿ ನಾನು ಹುಲ್ಕೋಟಿ ರೆಸಿಡೆನ್ಸಿಯಲ್ ಸ್ಕೂಲ್ ಹೋಗ್ತೀನಿ ಸರ್. ಓಕೆ. ಮತ್ತೆ ಹರನಗಿರಿ, ರಾಣೆಬೆನ್ನೂರು ತಾಲೂಕು ಹರನಗಿರಿಯಲ್ಲಿ ಕೂಡ ತಾವು ಟೀಚರ್ ಆಗಿ? ಎಸ್ ಸರ್. ನಾನು ಇಮಿಡಿಯೇಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ B.Ed ನನಗೆ ಅವಕಾಶ ಸಿಗುತ್ತೆ. ಎಲ್ಲಿಗೆ ಏನು ಇದರಲ್ಲಿ ರಾಜೇಶ್ವರಿ ವಿದ್ಯಾನಿಕೇತನ ರೆಸಿಡೆನ್ಸಿಯಲ್ ಸ್ಕೂಲ್ ಹುಲ್ಕೋಟಿಲಿ ಅವಕಾಶ ಸಿಗುತ್ತೆ. ಅಲ್ಲಿ ನಾನು ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತೀನಿ 2 ವರ್ಷ. ಅಲ್ಲಿ ಇರ್ತಾ ಇರ್ಬೇಕಾದಾಗ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆಗುತ್ತೆ. ಅವಾಗ ಬೆಳಗಾವಿ ಡಿವಿಷನ್ ಅಲ್ಲಿ ನನ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ನಾನು ರಾಣೆಬೆನ್ನೂರು ತಾಲೂಕು ಹರನಗಿರಿಗೆ ಕನ್ನಡ ಟೀಚರ್ ಆಗಿ ಅಲ್ಲಿ ಮೊದಲೇ 2ನೇ ಸರ್ವಿಸ್ ಪ್ರಾರಂಭ ಮಾಡ್ತೀನಿ. ಅಲ್ಲೇ ಮತ್ತೆ ಒಬ್ಬರು ಸಂಪರ್ಕ ಮತ್ತೆ ಬೆಳೆಯುತ್ತೆ ಸರ್, ಜತಿ ಅಂತ ಹೇಳಿ. ಸರ್ ನನಗೆ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ನಿವೃತ್ತ ನಿರ್ದೇಶಕರಾದಂತ ವೀರಣ್ಣ ಜತ್ತಿ ಅಂತ ತಿಳ್ಕೊಂಡು ಹೇಳಿ ಅವರಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ. ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ಅಲ್ಲಿ ಹೋದ ಸಂದರ್ಭದಲ್ಲಿ ನನಗೆ ಅವರು ಹೆಡ್ ಮಾಸ್ಟರ್ ಆಗಿ ಇರ್ತಾರೆ. ಅವರು ಪ್ರೇರಣೆ ಕೊಡ್ತಾರೆ, ಇಲ್ಲ ನೀನು KS ಮಾಡ್ಕೊಡ್ರಿ, ನೀವು ಒಳ್ಳೆ ಟೀಚರ್ ಇದ್ದೀರಿ, ನೀವು ಮನ್ಸ್ ಮಾಡಿದ್ರೆ KS ಮಾಡ್ಕೊಂಡು ಒಳ್ಳೆ ಆಫೀಸರ್ ಆಗ್ಬಹುದು ಅಂತ ಹೇಳ್ತಾರೆ. ನನಗೆ ಅವಾಗ ತಪ್ಪು ಕಲ್ಪನೆ ಇರುತ್ತೆ, ಇಲ್ಲ ಸರ್ KS ಆದ್ರೆ ನಮ್ಮಂತ ಬಡವರಿಗೆ KPSC ಅಲ್ಲಿ ಅವಕಾಶ ಸಿಗ್ಬಹುದು ಅಂತ ಹೇಳಿ. ಇಲ್ಲ, ಖಂಡಿತವಾಗಿ ಅವಕಾಶ ಸಿಗುತ್ತೆ, ನೀವು KS ಎಕ್ಸಾಮ್ ಬರೀರಿ ಅಂತ ತಿಳ್ಕೊಂಡು ಅವ್ರ ಪ್ರೇರಣೆ ನೀಡ್ತಾರೆ. ನಿಜವಾಗಿ ಅವರ ಪ್ರೇರಣೆಯಿಂದ ನಾನು ಪರೀಕ್ಷೆ ಬರೀತೇನೆ. ಇಲ್ಲ ನಾನು ತಪ್ಪು ಕಲ್ಪನೆ ಇತ್ತು, ಎಲ್ಲ ಏನೋ KPSC ಹೋದಾಗ ನಮ್ಗೆ ಬಡವರಿಗೆ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ಹೇಳಿ, ಇಲ್ಲ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಈಗ ಪರೀಕ್ಷೆ ಬರದೆ ಪರೀಕ್ಷೆ ರಾಜ್ಯದಲ್ಲಿ ನಾನು 71ನೇ ಪ್ಲೇಸ್ ಮುಂದೆ 71ನೇ ರ್ಯಾಂಕ್ ತೆಗೆದುಕೊಂಡು ಏನು ಯಾವುದೇ ರೀತಿ ಎಲ್ಲಿಯೂ ಏನು ಕೊಡದ್ರೆ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ನೇರವಾಗಿ ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೆ. ಮುಂದೆ ನಾನು KS ಎಕ್ಸಾಮ್ ಮುಗಿದ್ಮೇಲೆ ಇಂಟರ್ವ್ಯೂ ಮುಗಿಸ್ಕೊಂಡು ಗುಡಿಹೊನ್ನತ್ತಿ ಹೈಸ್ಕೂಲ್ ಪ್ರೊಫೆಷನಲ್ ಹೆಡ್ ಮಾಸ್ಟರ್ ಆಗಿ ಗುಡಿಹೊನ್ನತ್ತಿ ಜಾಯ್ನ್ ಆಗ್ತೀನಿ ಸರ್. ಜಾಯ್ನ್ ಆಗಿ ಅಲ್ಲಿಂದ ಮುಂದೆ ಕನವಳ್ಳಿಗೆ ಬರ್ತೀನಿ. ಕನವಳ್ಳಿಗೆ ವರ್ಗಾವಣೆಗೊಂಡು ಹಾವೇರಿ ತಾಲೂಕು ಕನವಳ್ಳಿಗೆ ಬರ್ತೀನಿ. ಅಲ್ಲಿ ಕನ್ನಡ ಹೈಸ್ಕೂಲ್ ಅಲ್ಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಬೆಸ್ಟ್ ಹೈಸ್ಕೂಲ್ ಇನ್ ಹಾವೇರಿ ತಾಲೂಕು ಅಂತ ತಿಳ್ಕೊಂಡು ಅದಕ್ಕೆ ಅವಾರ್ಡ್ ಬರುತ್ತೆ. ಅವಾಗ ಒಳ್ಳೆ ಎಲ್ಲ ಸಹಕಾರದಿಂದ ಶಿಕ್ಷಕರ ಸಹಾಯದಿಂದ ಒಳ್ಳೆ ಕೆಲಸ ಮಾಡಿ ಮತ್ತೆ ಅಲ್ಲಿಂದ ನಾನು ಮತ್ತೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಬರಿತೀವಿ. ಅವಾಗೆಲ್ಲ ಈಗಲೂ ಸಹ BRC ಕೋಆರ್ಡಿನೇಟರ್ ಕೆಲಸ ಮಾಡಕ್ಕೆ, ಅಕ್ಷರ ದೋಸ್ತ ಆಫೀಸರ್ ಕೆಲಸ ಮಾಡ್ಲಿಕ್ಕೆ, APC ಕೆಲಸ ಮಾಡ್ಲಿಕ್ಕೆ, ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ಲಿಕ್ಕೆ ಕ್ಲಾಸ್ 2 ಪೋಸ್ಟ್ ಬರ್ಬೇಕಂದ್ರೆ ಒಂದು ಎಕ್ಸಾಮ್ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅವಾಗ್ನು ನಾನು ಪರೀಕ್ಷೆಯನ್ನ ಬರೆದು ಹಾವೇರಿ ಜಿಲ್ಲೆಯಲ್ಲಿ ಮೊದಲೇ ಸ್ಥಾನ ಪಡ್ಕೊಂಡು ಹಾವೇರಿ ತಾಲೂಕಿಗೆ 2 ಸರಿ ಪರೀಕ್ಷೆ ಬರೆದಾಗ BRC ಕೋಆರ್ಡಿನೇಟರ್ 8 ವರ್ಷ BRC ಕೋಆರ್ಡಿನೇಟರ್ ಕೆಲಸ ಮಾಡ್ತೀನಿ. ಅವಾಗ ಶಿಕ್ಷಕರಿಗೆ ತರಬೇತಿ ಕೊಡುವಂತ ಒಂದು ಒಳ್ಳೆ ಅವಕಾಶ. ನಿಜವಾಗಿಯೂ ನನಗೆ ಬಹಳ ಖುಷಿ ಪಟ್ಟಂತ ಹುದ್ದೆ ಅದು. ಶಿಕ್ಷಕರಿಗೆ ತರಬೇತಿ ಕೊಟ್ಟಿದೀವಿ, ಶಿಕ್ಷಕರಿಗೆ ಮೋಟಿವೇಟ್ ಮಾಡಿದೀವಿ. ಶಿಕ್ಷಕರ ಮನಸ್ಸು ಮಾಡಿದ್ರೆ ಒಳ್ಳೆ ವಾತಾವರಣ ಶಾಲೆಯಲ್ಲಿ ಬಿಂಬಿಸಬಹುದು ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಜನರಿಗೆ ತರಬೇತಿ ಕೊಡುವಂತ ಒಂದು ಅವಕಾಶ ಸಿಕ್ತು. ಐ ಎಂಜಾಯ್ಡ್ ದಟ್ ಪೋಸ್ಟ್ ವೆರಿ ಮಚ್. ಎಸ್ ಸರ್. ಸರ್ ಈಗ ಸಾಕಷ್ಟು ಮತ್ತೆ ನಾವು ಪರ್ಸನಲ್ ವಿಷಯಕ್ಕೆ ಬರೋಣ. ಈಗ ತಾವು ಈಗೇನು ಸತತ 4 ವರ್ಷಗಳ ಪರಿಶ್ರಮದಿಂದ ಈಗ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾವಿ ತಾಲೂಕು ಫಲಿತಾಂಶದ SLC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಕ್ಕೆ ತಂದು ಇರಿಸಿದ್ದೀರಿ. ಸೊ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತಮ್ಮ ಗುರಿಗಳೇನು ಅಂತಕ್ಕಂಥ? ಸರ್ ನಮ್ಗೆ ಏನು ಅಂದ್ರೆ ಬಹಳ ಖುಷಿ ಪಡುವಂತದ್ದು ಅಂದ್ರೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿನೇ 7ನೇ ಸ್ಥಾನದಲ್ಲಿದೆ.
ನಮ್ಮ ಡಿವಿಷನ್ದಲ್ಲಿ ಬೆಳಗಾವಿ ಡಿವಿಷನ್ದಲ್ಲಿ 2ನೇ ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಡಿವಿಷನ್ಗೆ ಫಸ್ಟ್ ಇದೆ. ನಾವು ಡಿವಿಷನ್ ನಲ್ಲಿ ಫಸ್ಟ್ ಬರೋದು ಬಹಳ ಹೆಮ್ಮೆ. ಯಾಕಂದ್ರೆ ಯಾವಾಗ್ಲೂ ಕಾರವಾರ ಸಿರ್ಸಿ ಜಿಲ್ಲೆಗಳು ಯಾವಾಗ್ಲೂ ಉಡುಪಿ ಕಾರವಾರ ಮಂಗಳೂರು ಸಿರ್ಸಿ ಈ ಜಿಲ್ಲೆಗಳು ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿರುವಂತವು. ನಮ್ಮ ಡಿವಿಷನ್ ಅಲ್ಲಿ ಕಾರವಾರ ಮತ್ತು ಸಿರ್ಸಿ ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೆಕೆಂಡ್ ಥರ್ಡ್ ಪ್ಲೇಸ್ ಬೇರೆ ತಗೋಬಹುದೇನೋ. ಆದ್ರೆ 2 ಪರೀಕ್ಷೆ ಬರೆದು ಬಂದ್ಮೇಲೆ, ನಾನು 1ನೇ ಪರೀಕ್ಷೆ ಮಾತ್ರ ಹೇಳ್ತಾ ಇಲ್ಲ, SLC 2 ಪರೀಕ್ಷೆ ಆದ್ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಡಿವಿಷನ್ ನಲ್ಲಿ ಸಿರ್ಸಿ ಮತ್ತು ಕಾರವಾರ ಹಿಂದಾಕಿ ಹಾವೇರಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಬಂದಿದೆ. ಆ ಮೊದಲನೇ ಸ್ಥಾನ ಬರ್ಲಿಕ್ಕೆ ನಮ್ದು ಸಿಗ್ಗಾಂವಿ ತಾಲೂಕಿನ ಪಾತ್ರ ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಕೊಟ್ಟಂತ ರಿಸಲ್ಟ್ ಇದ್ರೆ ಒಳ್ಳೆ ಪರೀಕ್ಷೆ ಫಲಿತಾಂಶ ಬಂತು ಅಂತ ಹೇಳಿ, ಅದಕ್ಕೆ ವಿ ಮಸ್ಟ್ ಪ್ರೌಡ್ ಅಬೌಟ್ ಮೈ ಡಿಸ್ಟ್ರಿಕ್ಟ್ ಅಂಡ್ ಮೈ ತಾಲೂಕ್ ಅಂತ ಹೇಳ್ಬೋದು. ಈಗ ಅದ್ರ ಜೊತೆಗೆ ಮತ್ತೆ ಮುಂದೆ ಇನ್ನು ಉತ್ತಮ ಫಲಿತಾಂಶ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ತಾವು ಏನೇನ್ ಕ್ರಮಗಳನ್ನ ಅದಕ್ಕೆ ತಗೊಳ್ತಾ ಇದ್ರೆ ಅಥವಾ ಪೂರ್ವ ತಯಾರಿಗೆ? ಈ ಸರಿ ನಂದೊಂದು ಸಂಕಲ್ಪ ಇದೆ ಸರ್. ಸಾಮಾನ್ಯವಾಗಿ ನಮ್ಗ ಅಧಿಕಾರಿಗಳಿಗೆ ಆದ ನಂದೊಂದು ಯೋಚನೆ ಅಂದ್ರೆ, ಸಿಕ್ಕಿದ್ದು ಅಧಿಕಾರ ಅಲ್ಲ, ಸಿಕ್ಕಿದ್ದು ಅವಕಾಶ ಅಂತ ಭಾವಿಸ್ಬೇಕು. ದಿಸ್ ಇಸ್ ಮೈ ಥಿಂಕಿಂಗ್. ಯಾವುದೇ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕದೆ ಅಂತ ಭಾವಿಸ್ಬೇಕವೇನೋ ಅಧಿಕಾರ ಸಿಕ್ಕತ್ತೆ ಅನ್ಕೋಬಾರ್ದು. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಿಕ್ಕಿದೊಂದು ಅವಕಾಶನಂತೆ ಭಾವಿಸ್ಕೊಂಡು ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಅಧಿಕಾರಿಗಳಾದಂತವ್ರು ಒಂದು ಒಳ್ಳೆ ಯೋಚನೆ ಮಾಡಿದ್ರೆ ತಾಲೂಕಿನಲ್ಲಿ ಒಂದು ಒಳ್ಳೆ ಯೋಚನೆಯನ್ನ ಬಿತ್ತಕ್ಕಾಗುತ್ತೆ ಅಂತ ತಿಳ್ಕೊಂಡು ಹೇಳಿ ಲಾಸ್ಟ್ ಇಯರ್ ಅದಕ್ಕೇನು ಪ್ರಯತ್ನ ಮಾಡಿದ್ವು. ಈ ಸರಿ ನಂದು ಯೋಚನೆ ಏನಿದೆ ಅಂದ್ರೆ, ನೋ ಚೈಲ್ಡ್ ಲ್ಯಾಗಿಂಗ್ ಬಿಹೈಂಡ್ ಅನ್ನೋದು ಇಟ್ಕೊಂಡು ಯಾವುದೇ ಒಂದು ಮಗು ಅನುತ್ತೀರ್ಣ ಆಗ್ಬಾರ್ದು. ಪರೀಕ್ಷೆ ಕುಳಿತುಕೊಳ್ಳುವ ಎಲ್ಲಾ ಮಕ್ಕಳು ಉತ್ತೀರ್ಣ ಆಗ್ಬೇಕು. ಈ ಸರಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ ಮೊದಲನೇ ಸ್ಥಾನ ಅನ್ನೋದಕ್ಕಿಂತನೂ ನಮ್ಮ ತಾಲೂಕಿನಲ್ಲಿ ಪರೀಕ್ಷೆಗೆ ಕುಳಿತುಕೊಳ್ಳುವ ಎಲ್ಲಾ ಮಕ್ಕಳು ಉತ್ತೀರ್ಣ ಆಗ್ಬೇಕು, ಯಾವೊಂದು ಮಗುನು ಫೇಲ್ ಆಗ್ಬಾರ್ದು ಅಂತಕ್ಕಂಥ ವಿಷಯ ಇಟ್ಕೊಂಡು ಈ ಸರಿ ಒಂದು ಸಂಕಲ್ಪದಿಂದ ತಮ್ಮ ಆಶೆ ನೆರವೇರ್ಲಿ ಸರ್ ಆ ವಿಚಾರದಲ್ಲಿ. ಸೊ ಇನ್ನು ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಸಾಕಷ್ಟು ಶಾಲೆಗಳಲ್ಲಿ ಎಲ್ಲ ಶಾಲೆಗಳು ಶೌಚಾಲಯನ್ನ ಹೊಂದಿವೆ ಅಂತಕ್ಕಂಥ ಪ್ರಶ್ನೆ, ಜೊತೆಗೆ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಕೂಡ ಲಭ್ಯ ಐತಿ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಮೂಲ ಸೌಕರ್ಯಕ್ಕೆ ಜಾಸ್ತಿ ಒತ್ತು ಕೊಡುವಂತ ಮಾಡ್ಬೇಕಾಗಿದೆ. ಸೊ ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆ ಕಡಿಮೆ ಇದೆ ಅಂತಕ್ಕಂಥದ್ದು, ಅದಕ್ಕೆ ಏನ್ ಹೇಳ್ತೀವಿ ಸರ್? ಸರ್, ಸಾಮಾನ್ಯವಾಗಿ ಎಲ್ಲಾ ಶಾಲೆಯೊಳಗುನು ನಮ್ಗೆ ಹೆಂಗ ಮಕ್ಳಿಗೆ ಕೂಡ್ಲಿಕ್ಕೆ ಕೊಠಡಿಗಳ ಲಭ್ಯತೆ ಇರಬೇಕು, ಶೌಚಾಲಯ ಲಭ್ಯತೆ ಬಹಳ ಮುಖ್ಯ. ಯಾಕಂದ್ರೆ ಅದು ತುಂಬಾ ಅಗತ್ಯವಾಗಿ ಇರ್ಬೇಕಾದಂತಹ ಒಂದು ಸೌಲಭ್ಯ. ಮೊದಲೆಲ್ಲ ಚಿಕ್ಕವರಿದ್ದಾಗ ಬೇರೆ ವ್ಯವಸ್ಥೆ ಇರ್ತಿತ್ತು, ನಾವು ಬಯಲು ಶೌಚಕ್ಕೆ ಹೋಗ್ತಿದ್ರು, ನಾವು ಜನ ಹೋಗ್ತಿದ್ರು, ಮಕ್ಕಳು ಹೋಗ್ತಿದ್ರು. ಆ ಕಾಲ ಹೋಗಿದೆ. ಪ್ರತಿಯೊಂದು ಮಗುವಿಗೆ ಶೌಚಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯನೂ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ಶಾಲೆ ಶೌಚಾಲಯಗಳಿದಾವೆ, ಅದ್ರ 2 ಮಾತೇ ಇಲ್ಲ. ಸಣ್ಣ ಪುಟ್ಟ ದುರಸ್ತಿಗಳು ಕೆಲವೊಂದ್ ಕಡೆ ಇರ್ಬೋದು, ಕೆಲವೊಂದ್ಸಲ ಹೈಟೆಕ್ ಶೌಚಾಲಯ ಮಾಡಿದ್ದಾರೆ. ದುರಸ್ತಿಗೆ ಅವಕಾಶ ಪ್ರತಿ ಸರಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಅವಕಾಶ ಕೊಡ್ತಾರೆ, ಕರ್ನಾಟಕ ಸರ್ಕಾರದಿಂದ ಅಥವಾ ನಮ್ಮ ಏನ ಜಿ ಯೋಜನೆ, ಆ ಯೋಜನೆ ಒಳಗೂ ಹಿಂದೆ ನರೇಗಾ ಇತರ ಅದ್ರೊಳಗೂ ಆಗ್ತಾ ಇದೆ. ಶೌಚಾಲಯಗಳು ಇದಾವೆ, ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆಗೆ ಅನುಸಾರವಾಗಿ ಸ್ವಲ್ಪ ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಸರ್. ಈ ಜೊತೆಗೆ ಸರ್, ಸಾಕಷ್ಟು ಸರ್ಕಾರ ಎಲ್ಲ ಸಮುದಾಯ ಶಾಲೆಗಳನ್ನ ಗುರುತಿಸಿ KPS ಅಂತ ಹೇಳಿ ಮಾಡ್ತಾರೆ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ. ಸೊ ಇವತ್ತಿನ ಟೈಮಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಸರ್? ಏನು ಅಂದ್ರೆ, ಶಿಕ್ಷಕರ ಕೊರತೆ ಇದೆ ಅಂತ ಹೇಳಬಹುದು, ಅಂದ್ರೆ ಹೊಸದಾಗಿ ನೇಮಕವಾದಂತ ಶಿಕ್ಷಕರು ಇಲ್ಲ ಅಂತ ಹೇಳಿ. ಬಟ್ ಯಾವುದೇ ಶಾಲೆಗಳು ಶಿಕ್ಷಕ ಕೊರತೆ ಆಗದ ಹಾಗೆ ಇಲಾಖೆ ನೋಡ್ಕೊಂಡಿದೆ, ಸರ್ಕಾರ ನೋಡ್ಕೊಂಡಿದೆ. ಏನು ಸಹ ಶಿಕ್ಷಕರ ಹುದ್ದೆ ಎಲ್ಲಿ ಎಷ್ಟು ಖಾಲಿ ಇದಾವ ಅಷ್ಟು ಹುದ್ದೆಗಳಿಗೆ ನಮ್ಮ ಅತಿಥಿ ಶಿಕ್ಷಕರನ್ನ ಇಲಾಖೆ ಕೊಡ್ತಾ ಇದೆ. ಅದೊಂದು ಬಹಳ ಪ್ರೌಡ್ ಇದೆ ಖಂಡಿತವಾಗಿ. ಯಾವ ಶಾಲೆಯೊಳಗೂ ಶಿಕ್ಷಕರ ಕೊರತೆ ಇದೆ, ಆದಷ್ಟು ಮಕ್ಕಳು ಕಲಿಕೆ ಇಲ್ಲ. ಅಬ್ಸರ್ವೇಷನ್ ಮಾಡತಕ್ಕಂಥದ್ದು ಏನು ಅಂದ್ರೆ, ಕಳೆದ 2 ವರ್ಷಗಳಿಂದ ಜೂನ್ 1 ಇಂದಾನೆ ಕೂಡ ಅಲಾಟ್ಮೆಂಟ್ ಆಗ್ತಾ ಇದೆ ಅತಿಥಿ ಶಿಕ್ಷಕರು. ಅದೊಂದು ಖುಷಿ ಪಡುವಂತ ವಿಚಾರ. ಖಂಡಿತವಾಗಿ ಮೊದಲೆಲ್ಲ ನಡುವೆ ಸ್ವಲ್ಪ ಲೇಟ್ ಆಗಿ ಬರ್ತಿದ್ವಿ, ಈಗ ಹಂಗಿಲ್ಲ. ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳಲ್ಲೇ ನಮ್ಮೆಲ್ಲ ತಾಲೂಕಿಗೆ ಶಿಕ್ಷಕರು ಅಲಾಟ್ ಮಾಡ್ತಾರೆ. ನಾವು ಇಮಿಡಿಯೇಟ್ ಜೂನ್ ತಿಂಗಳದ 1ನೇ ತಾರೀಕಿನೊಳಗಾಗಿ ತೆಗೆದುಕೊಳ್ಬೇಕು ಅಂತ ನಾವು ಆದೇಶ ಮಾಡ್ತೀವಿ. ಆ ಮೂಲಕ ಎಲ್ಲಾ ಶಾಲೆಗೂ ಏನು ರೆಗ್ಯುಲರ್ ಟೀಚರ್ಸ್ ಏನು ಕ್ವಾಲಿಫೈಡ್ ಇರ್ತಾರೋ ಅಷ್ಟೇ ಕ್ವಾಲಿಫೈಡ್ ಅರ್ಹತೆ ಹೊಂದಿದ ಶಿಕ್ಷಕರನ್ನ ತೆಗೆದುಕೊಳುತ್ತೆ ಮೆರಿಟ್ ಆಧಾರದ ಮೇಲೆ. ಹಿಂಗಾಗಿ ಬಹುಶಃ ಶಿಕ್ಷಕರ ಕೊರತೆ ಅಂತ ನಮ್ಗೆ ಕಾಣ್ತಾ ಇಲ್ಲ.
ರೆಗ್ಯುಲರ್ ಟೀಚರ್ ಇಲ್ಲ ಅಂತ ಅನ್ಕೊಳ್ಬಹುದೇನೋ, ಹಾ. ಆದ್ರೆ ಅಷ್ಟೇ ಕ್ವಾಲಿಫಿಕೇಶನ್, ಅಷ್ಟೇ ಹುರುಪು, ಹುಮ್ಮಸ್ಸು, ಉತ್ಸಾಹವಂತ ಯುವಕರ ಪಡೆ ಶಾಲೆಗೆ ಬಂದಿದೆ Yes. ಶಿಕ್ಷಕರು. ಹಿಂಗಾಗಿ ಒಳ್ಳೆ ಕಲಿಕೆ ಆಗ್ತದೆ Yes, ಅಂತ sir. ತಿಳ್ಕೊಂಡು ಹೇಳ್ಬೋದು. ಈ ಡಿಜಿಟಲೀಕರಣ ಅಂತ ಹೇಳ್ತೀವಿ ಸರ್ ನಾವು, ಸ್ಮಾರ್ಟ್ ಕ್ಲಾಸ್ಗಳು ಮತ್ತೆ ಡಿಜಿಟಲ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ ನಮ್ಮ ಇದರಲ್ಲಿ ಅಂತ? ಸರ್, ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ Okay. ಅದು ಹೈಸ್ಕೂಲ್ಗಳಲ್ಲಿ ಹಾ. ಬಹುಶಃ ಎಲ್ಲಾ ಶಾಲೆಯೊಳಗೂ ನಾವು ಹೆಚ್ಚು ಕಡಿಮೆ ನಮಗೆ NGO ಮೂಲಕ ಇರ್ಬೋದು, ಸರ್ಕಾರದ ಮೂಲಕ ಇರ್ಬೋದು, Okay. ಅಥವಾ CSR ಫಂಡ್ ನಿಂದ ಆಗ್ಬೋದು, ಅವುಗಳ ಮೂಲಕ ನಮ್ಮ ಶಾಲೆಯೊಳಗ ಏನು ನಮ್ದು ಸ್ಮಾರ್ಟ್ ಕ್ಲಾಸ್ಗಳು ಲಭ್ಯ ಇದಾವೆ, Okay. ಟಿವಿಗಳು ಲಭ್ಯ ಇದಾವೆ, ಹ್ಮ್. ಕಂಪ್ಯೂಟರ್ ಲಭ್ಯ ಇದೆ, ಹ್ಮ್. ಸ್ಮಾರ್ಟ್ ಕ್ಲಾಸ್ಗಳು ಲಭ್ಯ ಇದಾವೆ. ಬಹುಶಃ ನಮ್ಗೆಲ್ಲ ಗ್ಲೋಬಲೈಸೇಷನ್ ಆಗ್ತಾ ಇರೋದ್ರಿಂದಾಗಿ ಹ್ಮ್. ಬಹುಶಃ ಆ ರೀತಿಯೊಳಗ ತಾಂತ್ರಿಕವಾದಂತಹ ಶಿಕ್ಷಣ ಕೊಡುತ್ತೆ. ಮತ್ತೆ ಪ್ರತಿ ಶಿಕ್ಷಕರಿಗೆ, ಪ್ರೌಢಶಾಲೆಯಲ್ಲಿ ಪ್ರತಿ ಶಿಕ್ಷಕರಿಗೆ ಟ್ಯಾಲ್ಫ್ ಅಡಿಯಲ್ಲಿ, Yes. ಅಂದ್ರೆ ಟೆಕ್ನಾಲಜಿ ಅಡಿಯಲ್ಲಿ ತರಬೇತಿಯನ್ನು ನೀಡಲಾಗಿದೆ. Yes. ಅಲ್ಲಿರ್ತಕ್ಕಂತಹ ಒಂದು ತಾಂತ್ರಿಕ ಶಿಕ್ಷಣವನ್ನ ನೀಡುವಂತ ಶಕ್ತಿ ಬಹುಶಃ ನನ್ನ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರಿಗೂ ಆ ತರಬೇತಿ ಆಗಿರೋದಾಗಿ ಅಂತ ಶಿಕ್ಷಣವನ್ನು ಸಿಗ್ತಾ ಇದೆ. ಎಸ್ ಸರ್. ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಇವತ್ತು ಪ್ರೌಢ ಶಿಕ್ಷಣ ಇರ್ಬೋದು. ಈ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರ ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಹೇಗ್ ಮಾಡ್ತೀರಿ ಅಂತಕ್ಕಂಥದ್ದು? ಸರ್, ಮೊದಲನೇದಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡೋದಾದ್ರೆ, ಸರ್ಕಾರಿ ಶಾಲೆ ಇರ್ತಕ್ಕಂಥ ಶಿಕ್ಷಕರು ತುಂಬಾ ಬ್ರಿಲಿಯಂಟ್ ಇದ್ದಾರೆ. Yes. ಅವರೆಲ್ಲ ಕ್ವಾಲಿಫೈಡ್ ಇದ್ದಾರೆ, ಅರ್ಹತೆಯನ್ನು ಹೊಂದಿದ್ದಾರೆ, TET CET ಅಲ್ಲಿ ಪರೀಕ್ಷೆ ಪಾಸ್ ಆಗಿ ಬಂದವರಿದ್ದಾರೆ, ಅವರೆಲ್ಲ ಪ್ರತಿಭಾವಂತರೇ ಇದ್ದಾರೆ. ಆ ಪ್ರತಿಭಾವಂತರಿಗೆ ನಾವು ಡೈಟ್ ವತಿಯಿಂದ ಅಥವಾ BRC ವತಿಯಿಂದ ಕೊಡ್ತಕ್ಕಂಥ ತರಬೇತಿಗಳ ಮೂಲಕವಾಗಿ ಅವರಿಗೆ ಹೊಸದಾದಂತ ಬಂದ ಸಿಸ್ಟಮ್ ಆಗಿದೆ. ಉದಾಹರಣೆಗೆ ಈ ವರ್ಷ ನಮ್ದು ಬೈಲಿಂಗ್ವಲ್ ಎಜುಕೇಶನ್ ಬಂದಿದೆ. Yes. ಅದು ನಮ್ಮ ಹಾವೇರಿ ಜಿಲ್ಲೆ ಬೈಲಿಂಗ್ವಲ್ ಎಜುಕೇಶನ್ ಒಳಪಟ್ಟಂತ ಒಂದು 15 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ. Yes. ಅದಕ್ಕೆ ಶಾಲೆ ಪ್ರಾರಂಭ ಆದಕ್ಕಿಂತ ಮುಂಚಿತವಾಗಿ ಶಿಕ್ಷಕರು ತರಬೇತಿ ಕೊಟ್ಟಿದ್ವಿ. ಅದಾದ್ಮೇಲೆ ಮತ್ತೆ ನಾವು ತರಬೇತಿ ಸಂದರ್ಭಕ್ಕನುಸಾರ ಕೊಟ್ಟಿದ್ವಿ. ಅದನ್ನ ಮತ್ತೆ ಎಲ್ಲ ಉಸ್ತುವಾರಿ ಅಧಿಕಾರಿಗಳು BRC ಆಗಿರ್ಬೋದು, CRPಗಳಾಗಿರ್ಬೋದು, ಶಿಕ್ಷಣ ಸಂಯೋಜಕರಾಗಿರ್ಬೋದು, ಅಥವಾ DDP ಡೈಟ್ ಅಂತೊಳಗೆ ಎಲ್ಲರೂ ಅವ್ರಿಗೆ ಏನ್ ಮಾಡ್ತೀವಿ, ಅವ್ರಿಗೆ ಗೈಡ್ ಮಾಡ್ತೀವಿ. Yes. ಗೈಡ್ ಮಾಡಿದ್ಮೇಲೆ ನಾವು ತರಗತಿಗೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ಏನೇನ್ ಕಲಿಸಿದ್ದಾರೆ, ಏನ್ ಮಕ್ಕಳ ಕಲಿಕೆ ಆಗಿದೆ ಅನ್ನೋದ್ರ ಮೇಲೆ ಅವರ ಕಾರ್ಯಕ್ಷಮತೆಯನ್ನು ನೋಡಿ ಅವರಿಗೆ ಮಾರ್ಗದರ್ಶನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎಸ್ ಸರ್. ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ನಾವು ಆಲ್ಮೋಸ್ಟ್ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ ಮಕ್ಕಳನ್ನ ಕರ್ಕೊಂಡು ಬರೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸೊ ಅವನ್ನ ನಾವು ಸರ್ಕಾರಿ ಶಾಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ ಕ್ರಮಗಳೇನು ಸರ್ ತಾವು ಇಲಾಖೆ ವತಿಯಿಂದ? ಈಗ ಬಹಳ ಕಡೆ ಜನರ ತಕರಾರು ಏನಂದ್ರೆ, ನೀವು ಖಾಸಗಿ ಶಾಲೆಗೆ ಅನುಮತಿ ಕೊಡ್ತೀರಿ, ಅದಕ್ಕೆ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿ ಖಾಸಗಿ ಶಾಲೆಗೆ ಅನುಮತಿ ಕೊಡೋದು ಅದು ಅನಿವಾರ್ಯ. ಹಾ ಸರ್. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವುದು ಅಗತ್ಯ. ಈಗ ಎಲ್ಲಾ ರೀತಿ ಸೌಲಭ್ಯಗಳನ್ನ ಕೊಟ್ಟು ಸರ್ಕಾರಿ ಶಾಲೆ ತೆಗಿತೇವೆ ಅಂತ ಹೇಳಿದ್ರೆ ನಾವು ಸರ್ಕಾರ ಅದಕ್ಕೆ ಅನುಮತಿ ಕೊಡ್ಬೇಕಾಗ್ತದೆ, ಇಲಾಖೆ ಅನುಮತಿ ಕೊಡ್ತಾರೆ. ಆದ್ರೆ ಎಲ್ಲಿ ಶಿಕ್ಷಕರು ಚೆನ್ನಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತರಗತಿ ಕೋಣೆಯಲ್ಲಿ ಪಾಠ ಮಾಡ್ತಾರ, ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗುಣಾತ್ಮಕ ಕಲಿಕೆ ಆಗೇ ಆಗುತ್ತೆ. ಅಂತಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಸರ್, ಅಂತಲ್ಲಿ ಹೆಚ್ಚಾಗುತ್ತೆ. ಎಲ್ಲಿ ಒಂದಿಷ್ಟು ವ್ಯತ್ಯಾಸ ಮಾಡ್ಕೊಂಡು ಏನೋ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತ ಸಂದರ್ಭದಲ್ಲಿ ಮಕ್ಕಳ ಪ್ರಮಾಣ ಕಡಿಮೆ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿಯೂ ಸಹ ಏನೋ ಒಂದು ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಕಂಡಿದೆ ನಾವು. ಹಿಂಗಾಗಿ 1ನೇ ತರಗತಿ ಬರುವಂತ ಪ್ರಮಾಣನೂ ಸ್ವಲ್ಪ ಕಡಿಮೆ ಆಗಿದೆ, ಒಂದಿಷ್ಟು ಪರ್ಸೆಂಟ್. ಉದಾಹರಣೆ, ನಮ್ಮ ತಾಲೂಕಿನಲ್ಲಿ ಹೋದ ವರ್ಷ 3,000 ಮಕ್ಕಳು 1ನೇ ತರಗತಿಗೆ ಎಂಟ್ರಿ ಆಗಿದ್ರು, ಈ ಸರಿ 2,700 ಬಂದಿದ್ದಾರೆ. 300 ಮಕ್ಕಳು ಇಡೀ ತಾಲೂಕಿನಲ್ಲಿ ಕಡಿಮೆ ಆಗಿದ್ದಾರೆ ಅಂದ್ರೆ ಒಂದಿಷ್ಟು ಪರ್ಸೆಂಟೇಜ್, ಒಂದ್ 30% ಜನ ಪ್ರಮಾಣ ಕಡಿಮೆ ಆಗಿತ್ತು. ಅದ್ರ ಜೊತೆಗೇನು ಮತ್ತೆ ಈ ಖಾಸಗಿ ಶಾಲೆಗೆ ಹೋಗುದು ಒಂದು ಸಲ ಈಗ ಖಾಸಗಿ ಶಾಲೆಗೆ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಕಡೆ ಗಮನ ತಿಳ್ಕೊಂಡು ಸ್ವಲ್ಪ ಪಾಲಕರು ಇಷ್ಟಪಡ್ತಾರೆ, ನಮ್ಮ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಅದು ಸಹಜವಾದತೆ. ಹೀಗಾಗಿ ಅದನ್ನು ಮನಗಂಡು ಸರ್ಕಾರದವರು ಈ ಸರಿ ಬೈಲಿಂಗ್ವಲ್ ಎಜುಕೇಶನ್ ಅನ್ನ 1ನೇ ತರಗತಿಯಿಂದ 5ನೇ ತರಗತಿ ಪ್ರತಿ ಸರ್ಕಾರಿ ಶಾಲೆಗಳು, ಅದು ಕನ್ನಡ ಮೀಡಿಯಂ ಆಗಿರ್ಬೋದು, ಉರ್ದು ಮೀಡಿಯಂ ಆಗಿರ್ಬೋದು, ಅಲ್ಲಿನೂ ಸಹ ಬೈಲಿಂಗ್ವಲ್ ತಗೊಂಡು 1ನೇ ತರಗತಿಯಲ್ಲಿ ಹೇಳುವಂತ ಪಾಠಗಳನ್ನ ಇಂಗ್ಲಿಷ್ ನಲ್ಲೂ ಹೇಳ್ಬೇಕು, ಅಗತ್ಯವಿದ್ರೆ ಮಕ್ಕಳಿಗೆ ಸಪೋರ್ಟಿವ್ ಆಗಿ ಕನ್ನಡದಲ್ಲಿ ಹೇಳ್ಬೇಕು, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು, ಅಗತ್ಯ ಇದ್ರೆ ಉರ್ದುದಲ್ಲಿ ಹೇಳ್ಬೇಕು ಅಂತ ತಿಳ್ಕೊಂಡು ಹೇಳಿ ಬೈಲಿಂಗ್ವಲ್ ಸಿಸ್ಟಮ್ ತಂದಿದ್ದಾರೆ. ಮಕ್ಕಳಿಗೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಂಗ್ಲ ಮಾಧ್ಯಮದ ಒಂದು ರುಚಿ ಹೆಚ್ಚಿಸ್ಬೇಕು, ಮಕ್ಕಳಿಗೆ ಜಗತ್ತಿಗೆ ತೋರಿಸ್ಬೇಕು ಅಂತಕ್ಕಂಥ ಅನಿವಾರ್ಯತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿಸ್ಟಮ್ ಬಂದ ಮೇಲೆ ಬಹುಶಃ ಆಂಗ್ಲ ಮಾಧ್ಯಮ ಶಾಲೆ ಕಳಿಸ್ಬೇಕು ಅಂತಕ್ಕಂಥ ಪಾಲಕರ ಆಸೆ ಬಹುಶಃ ನಮ್ಮ ಸರ್ಕಾರಿ ಶಾಲೆಯಲ್ಲೇನೆ ಈಡೇರುತ್ತಿರಿಂದ ಇಲ್ಲಿ ಸಹ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆ ಮಕ್ಕಳು ಬರಬಹುದು ಅಂತ. ಇವತ್ತು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಕಾಂಪಿಟೇಷನ್ ಬಿಟ್ವೀನ್ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಗೌರ್ಮೆಂಟ್ ಸ್ಕೂಲ್ಸ್, ಸೊ ಅವುಗಳ ನಡುವಿನ ವ್ಯತ್ಯಾಸ ತಾವು ಹೆಂಗೆ ಇದು ಮಾಡ್ತೀರಿ ಸರ್? ನನ್ನ ವಿಚಾರ ಏನಂದ್ರೆ, ಖಾಸಗಿ ಶಾಲೆ
ಸರಿ ಇಲ್ಲ, ಹ್ಮ್. ಸರ್ಕಾರಿ ಶಾಲೆ ಸರಿ ಇದಾವೆ, ಹ್ಮ್. ಸರ್ಕಾರಿ ಶಾಲೆ ಸರಿ ಇಲ್ಲ, ಖಾಸಗಿ ಶಾಲೆ ಸರಿ ಇದಾವೆ ಅಂತ ಹೇಳೋದಕ್ಕಿಂತನೂ ಹ್ಮ್. ಆ ಶಾಲೆಯಲ್ಲಿ ಕೊಡಮಾಡ್ತಕ್ಕಂತಹ ಭೌತಿಕ ಸೌಲಭ್ಯಗಳಿಗಿಂತಲೂ ಹೆಚ್ಚಾಗಿ ಹ್ಮ್. ಅಲ್ಲಿರ್ತಕ್ಕಂಥ ಶಿಕ್ಷಕರು ಏನು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಶಾಲೆಯ ಒಂದು ಗುಣಮಟ್ಟ ಗೊತ್ತಾಗುತ್ತೆ. ಹ್ಮ್. ಬಹಳ ಮುಖ್ಯ. ಆ Okay. ಶಾಲೆ ಶಿಕ್ಷಕರು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಹ್ಮ್. ನಮ್ಮ ಸರ್ಕಾರಿ ಶಾಲೆಯಲ್ಲಿ TET CET ಬರೆದು ಪ್ರತಿಭಾವಂತ ಶಿಕ್ಷಕರನ್ನ ಅವರು ಪರೀಕ್ಷೆ, ರಾಜ್ಯ ಮಟ್ಟದ ಪರೀಕ್ಷೆ ಬರ್ತಾರೆ. ಹ್ಮ್. ಒಳ್ಳೆ ಶಿಕ್ಷಕರು ಬರ್ತಾರೆ. ಅದು PST ಟೀಚರ್ ಇರ್ಬೋದು, Yes. GP ಟೀಚರ್ಸ್ ಇರ್ಬೋದು, TG ಟೀಚರ್ಸ್ ಇರ್ಬೋದು, ಎಲ್ಲ ಒಳ್ಳೆ ಪ್ರತಿಭಾವಂತರೇ ಬರ್ತಾರೆ. ಹಾ. ಬಂದ ಮೇಲೆ ಅವ್ರು ಹೆಂಗ್ ಇನ್ವಾಲ್ವ್ ಆಗ್ತಾರೆ ಅನ್ನೋದ್ರ ಮೇಲೆ ತುಂಬಾ ಚೆನ್ನಾಗಿ. ಇದು ಉದಾಹರಣೆ ನಮ್ಮ ಸರ್ಕಾರಿ ಶಾಲೆ, ನಮ್ಮ ಸಿಗ್ಗಾಂವಿ ತಾಲೂಕಿನಲ್ಲಿ ಹಾ. ಈ ಸರಿ ಪರೀಕ್ಷೆ ಫಲಿತಾಂಶ ಬಂದಿದೆಲ್ಲ, ಹಾ. 25 ಸರ್ಕಾರಿ ಶಾಲೆಗಳಲ್ಲಿ ಹ್ಮ್. 21 ಸರ್ಕಾರಿ ಶಾಲೆಗಳು ಔಟ್ ಆಫ್ ಔಟ್ ಮಾಡಿದ್ದಾರೆ. ಓಕೆ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಫಲಿತಾಂಶ. ಶಿಕ್ಷಕರು ಇರೋದ್ರಿಂದಾಗಿ ಅವರು ಎಲ್ಲರೂ ತೊಡಗಿಸ್ಕೊಂಡು ಕೆಲಸ ಮಾಡ್ತಾರೆ ಅಂತ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. Okay. ಒಟ್ಟಾರೆ ಅದು ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಅನ್ನೋದಕ್ಕಿಂತನೂ ಹ್ಮ್. ಹ್ಮ್. ಅಲ್ಲಿರ್ತಕ್ಕಂಥ ಶಿಕ್ಷಕರ ಮನೋಭಾವನ ಮೇಲೆ ಆ ಶಾಲೆ ಗುಣಮಟ್ಟ ಗೊತ್ತಾಗುತ್ತೆ ಅಂತಕ್ಕಂಥ ನನ್ನ ವಿಚಾರ. ಹಾ, ಓಕೆ ಓಕೆ ಸರ್. ಸರ್, ನಾನು ಮತ್ತು ಮಹತ್ವದ ಒಂದು ಪ್ರಶ್ನೆಗೆ ಬರ್ತೀನಿ. ತಾವು ಕನವಳ್ಳಿ 4 ವರ್ಷ ಮುಗಿಸ್ಕೊಂಡು ಮತ್ತೆ BRC ಆಗ್ತೀರಿ. BRC ಕೋಆರ್ಡಿನೇಟರ್ ಆದ್ಮೇಲೆ ಏನೋ BO ಆದ್ಮೇಲೆ ತಾವು ತಾಯಂದಿರ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಸುಮಾರು 293 ತಾಯಂದಿರ ಸಭೆಗಳನ್ನ ತಾವು ಆಯೋಜನೆ ಮಾಡ್ತೀರಿ. ಕಾರಣ ಏನು? ಹಾ, ಅಥವಾ ಅದರಿಂದ ಹೆಂಗೆ ಮೋಟಿವೇಶನ್ ಆಯ್ತು ಅಂತಕ್ಕಂಥದ್ದು? ಬಹಳ ಒಳ್ಳೆ ಪ್ರಶ್ನೆ Yes. ಕೇಳಿದ್ರಿ ಸರ್. ನನ್ನ ಪ್ರಕಾರ ಹ್ಮ್. ಮಕ್ಕಳ ಭವಿಷ್ಯಕ್ಕೆ ತಾಯಿಯ ಪಾತ್ರ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡೆ. ಎಸ್. ಯಾಕಂದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ. ಹ್ಮ್. ಈ ಜಗತ್ತಿನಲ್ಲಿ ಮಕ್ಕಳನ್ನ ಪ್ರೀತಿಸುವ ಅತ್ಯಂತ ಮೊದಲ ವ್ಯಕ್ತಿ ಅಂದ್ರೆ ತಾಯಿ. ಹ್ಮ್. ಮಕ್ಕಳನ್ನ ಪ್ರೀತಿಸೋಳು ಮತ್ತು ಮಕ್ಕಳ ಭವಿಷ್ಯವನ್ನ ತುಂಬಾ ಆಕಿ ನಿರೀಕ್ಷೆ ಮಾಡ್ತಾಳ ತಾಯಿ. Yes. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಮಗುನ ಏನ್ ಬೇಕಂತೂ ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದಕ್ಕೆ ಎಷ್ಟು ಮಟ್ಟ ಎತ್ತರಕ್ಕೆ ಬೆಳೆಸ್ಲಿಕ್ಕೆ ಕಾರಣ ಐತಿ ಅಂತಂದು ಸ್ವತಃ ನಾನೇ ವೈಯಕ್ತಿಕವಾಗಿ ಅದಕ್ಕೆ ಉದಾಹರಣೆ. ಹಾ. ನಮ್ಮ ತಾಯಿ ಅವಿದ್ಯಾವಂತ ಕುಟುಂಬದಲ್ಲಿ ಇದ್ಕೊಂಡು, ಬಡತನದ ಕುಟುಂಬದಲ್ಲಿ ಇದ್ಕೊಂಡು, ನಾನು ಓದಿಸ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡ್ಕೊಂಡು ನಾನು ಓದಿಸುವಂತ ಪ್ರಯತ್ನ ಮಾಡಿ ನನ್ನನ್ನು ಸಮಾಜಕ್ಕೆ ಹೊರಗೆ ಬಿಟ್ಟು ನಾನಿವತ್ತು ಕೂಲಿ ಮಾಡೋ ಮಂತ್ಯಂದಾಗಿದ್ದಂತ ಹುಡುಗ ಇವತ್ತು ಒಬ್ಬ ತಾಲೂಕು ಮಟ್ಟದ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ನಮ್ಮ ತಾಯಿಯ ಒಂದು ಪಾತ್ರ ಬಹಳ ಮುಖ್ಯ. ಹಿಂಗ ಎಲ್ಲಾ ಮನೆಯೊಳಗೂ ತಾಯಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಮಕ್ಕಳು ನನ್ನಂಗೆ ಬೆಳಿಲಿಕ್ಕೆ ಸಾಧ್ಯ ಅಥವಾ ನನಗಿಂತ ಎತ್ತರದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅನ್ನೋದು ನನ್ಗೊಂದು ಆಸೆ. ಹಿಂಗಾಗಿ ಪ್ರತಿ ತಾಯಿಗೆ ಮಾಹಿತಿ ಮುಟ್ಬೇಕು ಅಂತ ತಿಳ್ಕೊಂಡು ಹೇಳಿ ಹಾವೇರಿ ತಾಲೂಕಿನಲ್ಲಿ BU ಆಗಿ 4 ವರ್ಷ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ನಾನು ತಾಯಂದಿರ ಸಭೆ ಮಾಡಿದ್ದೀನಿ. ಅದು ಹೆಂಗಂದ್ರೆ ಪ್ರತಿಯೊಬ್ಬ ತಾಯಿ ಶಾಲೆಗೆ ಬರಂಗ್ ನೋಡ್ಕೊಳ್ಳೋದು, ಅವ್ರಿಗೆ ಬರ್ಬೇಕು. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗ ತಾಯಂದಿರು ಅಥವಾ ಪಾಲಕರು ಬರೋದು ಅಷ್ಟು ಸುಲಭ ಅಲ್ಲ. ಅವ್ರೆಲ್ಲ ತಮ್ಮ ಕೆಲಸದಲ್ಲಿ ಇರ್ತಾರೆ. ಮಕ್ಕಳನ್ನ ಶಾಲೆಗೆ ಕಳ್ಸೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಅವ್ರಿಗೆ. ಅವ್ರಿಗೆ ಮಕ್ಕಳನ್ನ ದುಡಿಸ್ಕೊಂಡು ತಿನ್ನೋರು ಒಂದಿಷ್ಟು ಮಂದಿ ಇರ್ತಾರೆ. ಅವರೆಲ್ಲ ಶಾಲೆಗೆ ಕರೆಸ್ಬೇಕು ಅಂದ್ರೆ ಕಷ್ಟ. ಅಂತವ್ರನ್ನ ಶಾಲೆಗೆ ಕರೆಸ್ಲಿಕ್ಕೆ ಒಂದು ಮೋಟಿವೇಟ್ ಮಾಡಿ, ಟೀಚರ್ಸ್ ಮೋಟಿವೇಟ್ ಮಾಡಿ ಅವ್ರ ಬಂದ್ಮೇಲೆ ಅಲ್ಲಿ STMC ಅವರು ಜನಪ್ರತಿನಿಧಿಗಳನ್ನ ಕರೆಸಿ ಶಿಕ್ಷಕರ ಒಂದು ಪ್ರಯತ್ನದಿಂದ ಬಂದ ಮೇಲೆ ಅವ್ರಿಗೆ ಒಂದ್ ಒಳ್ಳೆ ಮೋಟಿವೇಟ್ ಮಾಡ್ಬೇಕು. ತಾಯಿಯ ಪಾತ್ರ ಎಷ್ಟು ಮುಖ್ಯ ಇದೆ, ತಾಯಿ ಮನಸ್ಸು ಮಾಡಿದ್ರೆ ಹೆಂಗ್ ಸಾಧ್ಯ ಐತಿ. ಹಂಗ ತಾಯಿಯಿಂದ ಮುಂದ್ ಬಂದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವ್ರ ಎಕ್ಸಾಂಪಲ್ ಕೊಡ್ಬೋದು. ಅಥವಾ ದಾರಿ ತಪ್ಪುವಂತ ಸಂದರ್ಭದಲ್ಲಿ ಚಿಕ್ಕ ಹುಡುಗ ಇದ್ದಾಗ ನರೇಂದ್ರ ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೇಳಿದಂತಹ ಅವ್ರ ನರೇಂದ್ರ ತಾಯಿ, ವಿವೇಕಾನಂದರ ತಾಯಿ ಅವ್ರ ಪ್ರಯತ್ನ ಆಗಿರ್ಬೋದು. ಹಿಂಗ ಅಂತ ಉದಾಹರಣೆಗಳನ್ನ, ಒಳ್ಳೊಳ್ಳೆ ಉದಾಹರಣೆಗಳನ್ನ ಕೊಟ್ಟು ಥಾಮಸ್ ಆಲ್ವಾ ಎಡಿಸನ್ ಅವ್ರ ತಾಯಿ, ಒಂದು ಶಾಲಾ ಟೀಚರ್ಸ್ ಅವರು ದಡ್ಡ ಇದ್ದಾನ ಅಂತ ಹೇಳಿದಾಗ ನೀನ್ ಬುದ್ಧಿವಂತ ಆಗ್ತೀನಿ ಅಂತ ತಿಳ್ಕೊಂಡು ಹೇಳಿ ತಾಯಿ ಅವಳಿಗೆ ಒಳ್ಳೆ ಗೈಡ್ ಮಾಡಿ ತಾಯಿಯನ್ನು ಬೆಳೆಸಿದಂತ ಉದಾಹರಣೆಗಳು, ಇಂಥವೆಲ್ಲ ಉದಾಹರಣೆ ಕೊಟ್ಟು ನೀವು ಮನಸ್ಸು ಮಾಡಿದ್ರೆ ಇದೇ ರೀತಿ ಮಕ್ಕಳನ್ನ ಬೆಳೆಸಬಲ್ಲರಿ. ನಿಮ್ ಮಕ್ಕಳು ಏನ್ ಬೇಕಂತ ಆಗ್ಲಿಕ್ಕೆ ಸಾಧ್ಯ ಐತಿ. ಈ ಜಗತ್ತಿನ ಯಾವ ಮಕ್ಕಳು ದಡ್ಡರಾಗಿ ಹುಟ್ಟಿಲ್ಲ. ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಬುದ್ಧಿವಂತರಿದ್ದಾರೆ. ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ಬೇಕು. ಒಳ್ಳೆ ಅವಕಾಶ ಕೊಟ್ಟರೆ ಅವ್ರು ಮುಂದೆ ಬರ್ತಾರ ಅನ್ನೋದನ್ನ ಒಬ್ಬ ತಾಯಿ ಮನಸ್ಸನ್ನ ಬಿಂಬಿಸಿ ಕೈಯ ಕುರ್ಚಿ ಹಿಡಿದುಕೊಂಡು ಕಳೆ ತೆಗಿತಕ್ಕಂತಹ ಕೂಲಿ ಕೆಲಸ ಮಾಡುವಂತ, ರೈತಾಪಿ ಕೆಲಸ ಮಾಡುವಂತ ನಮ್ಮ ಹೆಣ್ಮಕ್ಳು ಮಕ್ಕಳು ಓದಿಸ್ಬೇಕು ಅಂತಕ್ಕಂಥ ಮನಸ್ಸನ್ನ ಹಿಡಿಸಿ ಮನಸ್ಸು ಮಾಡಿ ಅವ್ರನ್ನ ಕಳಿಸಿಕೊಟ್ರೆ ಬಹುಶಃ ಅವ್ರ ಮಕ್ಕಳು ಕಾಳಜಿ ವಹಿಸ್ತಾರೆ. ಮನೆಯೊಳಗೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾರೆ, ಶಾಲೆಗೆ ನಿರಂತರ ಕಳಿಸಿಕೊಡ್ತಾರೆ. ಆ ನಿಟ್ಟಿನೊಳಗ ಒಬ್ಬ ತಾಯಿ ಮನಸ್ಸು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಖಂಡಿತವಾಗಿ ಮಾಡಿದ್ದೀನಿ. ಅದಕ್ಕೆ ನನ್ನ ತಾಯಿನೇ ಪ್ರೇರಣೆ. ಹಿಂಗ ಖಂಡಿತವಾಗಿಯೂ ಅದು ಬಹಳ ಸಕ್ಸಸ್ ಆಗಿದೆ. 293 ತಾಯಂದಿರ ಸಭೆಗಳನ್ನ ತಾವು ಮಾಡ್ತೀರಿ ಸರ್. ಅತಿ ಹೆಚ್ಚು ತಮಗೆ ಯಾವ ಸಭೆ ತಮಗೆ ಇದು ಪ್ರೇರಣೆ ಕೊಡ್ತು ಅಥವಾ ತಮಗೆ ಯಾರು ಇನ್ಸ್ಪಿರೇಷನ್ ಯಾವ್ದಾಯ್ತು ಅಂತ? ನನಗೆ 2 ಸರ್. ಒಂದು ಮೂಲತಃ ನನಗೆ ಅಗಡಿ ಗ್ರಾಮದಲ್ಲಿ ಒಂದು ಮೂಲ ಅದು ತಾಯಂದಿರ ಸಭೆ ಮಾಡಿದಂತ ಊರು. ನನಗೆ ಅಗಡಿ ಗ್ರಾಮದಲ್ಲಿ ಮುಖ್ಯ ಮಾಡ್ತೀವಿ. ಅಲ್ಲಿ
ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ನಿಜಲಿಂಗಪ್ಪ ಬಸಗಣ್ಣಿ ಅಂತ ಒಬ್ರು ಇದಾರೆ. ಒಳ್ಳೆ ಶಿಕ್ಷಣದ ಬಗ್ಗೆ ತುಂಬಾ ಅಭಿಮಾನ ಇರುವಂತವ್ರು. ಅವ್ರ ಶಾಲೆಗೆ ಮೊದಲು ಅವ್ರು ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಉಳ್ಳಂತವ್ರು ಇದ್ದಾರೆ. ಅವ್ರ ಶಾಲೆಗೆ ನಾವು ಅಲ್ಲಿ ಮಾಡ್ತೀವಿ. ಅದಾದ್ಮೇಲೆ ನನಗೆ ಬಹಳ ಪ್ರಭಾವ ಬೀರುತ್ತಂದ್ರೆ ಹಾವೇರಿ ತಾಲೂಕಿನ ನಾಗನೂರು ಗ್ರಾಮದ ಸರ್ಕಾರಿ ಶಾಲೆ. ಅಲ್ಲಿ ಒಬ್ರು ಆರ್ಯನ್ ಖರ್ಜಿಗೆ ಅಂತ ಒಬ್ರು ಹೆಡ್ ಮಾಸ್ಟರ್ ಇರ್ತಾರೆ. ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ. ಅವರು ಒಂದ್ ದಿವಸ ಅವರ ಹಬ್ಬ ಇದೆ. ಆ ಹಬ್ಬದಾಗ ಯೂಸಲಿ ಮಕ್ಕಳು ಬರಕ್ ಸಾಧ್ಯ ಇಲ್ಲ, ಶಾಲೆ ಬಹಳ ಅಲ್ಲಿ ರೇರ್ ಕಡಿಮೆ, ಅಬ್ಸೆಂಟ್ ಜಾಸ್ತಿ ಆಗ್ತವೆ. ಅಂತ ದಿವಸ ಬೆಳಿಗ್ಗೆ 8 ಗಂಟೆಗೆ ಆ ಶಾಲೆಗೆ ಓದುವಂತಹ 240 ಮಕ್ಕಳ ತಾಯಿಂದ್ರ ಕರೆಸುವಂತ ಪ್ರಯತ್ನ ಮಾಡಿದ್ವಿ. 240 ಮಕ್ಕಳು ಕರೆಸಿದ್ರು. ನಾನು ಹೇಳಿದೆ 8 ಗಂಟೆಗೆ ಇದು ಸಾಧ್ಯ ಇಲ್ಲ ಬರ್ಲಿಕ್ಕೆ ಅಂತ ಹೇಳಿ. ಇಲ್ಲ ಬರ್ತೀರ ಅಂತ ತಿಳ್ಕೊಂಡು ಹೇಳಿ 8 ಗಂಟೆಗೆ 240 ಮಕ್ಕಳಿಗೆ ತಾಯಿಂದ್ರಿಗೆ ಬಾಗಿನ ಕೊಟ್ಟು, ಏನೋ ಜಂಪರ್ ಪೀಸ್ ಕೊಟ್ಟು, ಅವ್ರಿಗೆ ಅರ್ಶನ ಕುಂಕುಮ ಅಕ್ಕಿ ಬಳಿ ಇವನ್ನೆಲ್ಲವನ್ನು ಕೊಟ್ಟು ನೀವು ಬರ್ಬೇಕು, ನಿಮ್ಗೆ ಉಡಿ ತುಂಬುವಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಅವ್ರು ಕರೆಸಿ ಬಹಳ ಚಂದ ಜನರು ಕೂಡಿಸಿದ್ರು. ಬಹಳ ಪ್ರೇರಣಾತ್ಮಕ ಆಯ್ತು. ಬಹುಶಃ ನನಗೆ ಇದೆಲ್ಲ ಮಾಡಿದ್ಮೇಲೆ ಬಹುಶಃ ತಮ್ಗೆ ಗೊತ್ತಿರುವಂಗೆ ನನಗೆ ಒಂದು ರಾಷ್ಟ್ರೀಯ ಪುರಸ್ಕಾರ ನ್ಯೂ ಡೆಲ್ಲಿ ನ್ಯೂಪಾ ಅಂತ ಸಂಸ್ಥೆಯಿಂದ ನನಗೆ ಒಂದು ಇನ್ನೋವೇಟಿವ್ ಮಾಡಿದಾರ ಅಂತ ತಿಳ್ಕೊಂಡು ಹೇಳಿ ತಾಯೇಂದ್ರ ಸೇವೆ ಮಾಡಿದ್ಕ ಬೆಸ್ಟ್ ಬೇವ್ ಅಂತ ಅವಾರ್ಡ್ ಕೊಟ್ಟು, ಅಲ್ಲಿರ್ತಕ್ಕಂಥ ನ್ಯೂಪಾ ಸಂಸ್ಥೆಯಿಂದ ಒಬ್ಬ ಪ್ರೊಫೆಸರ್ ಅದ್ರ ಬಂದು ಎಲ್ಲ ವಿಚಾರ ಮಾಡಿದ್ರೆ ನಾಗನೂರಿಗೆ ಬಂದಿದ್ರು. ಅಲ್ಲಿ ಜನರು ಇಂಟರ್ವ್ಯೂ ಮಾಡಿದ್ರು, ಅಲ್ಲಿ ಟೀಚರ್ಸ್ ಇಂಟರ್ವ್ಯೂ ಮಾಡಿದ್ರು. ಅವ್ರಿಗೆ ಮನಸ್ಸು ಅಂತ ಹೌದು ಕರೆಕ್ಟ್, ಇದು ತಾಯೇಂದ್ರ ಮನಸ್ಸು ಮಾಡಿದ್ರೆ ಮಗುವನ್ನೇ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇದು ಒಳ್ಳೆ ವಿಚಾರ ಐತೆ ಅಂತ ತಿಳ್ಕೊಂಡು ಇದು ಆಕ್ಚುಲಿ ಪ್ರಥಮ ಇರ್ಬೇಕು ಸರ್, ರಾಜ್ಯದಲ್ಲಿ ಪ್ರಥಮ. ಅದು ತಾಯೇಂದ್ರ ಸಭೆ ಮಾಡಿದಕ್ಕೆ ಪ್ರಶಸ್ತಿ ತೆಗೆದುಕೊಂಡಿದ್ದು ನಾನು ಮೊದಲಿಗೆ ಸರ್. ಓಕೆ, ಅಲ್ಲ ತಾಯೇಂದ್ರ ಸಭೆಗಳು ಕೂಡ ರಾಜ್ಯದಲ್ಲಿ ಪ್ರಥಮವಾಗಿ ಇಂಪ್ಲಿಮೆಂಟ್ ಆಗಿರೋದು. ಮೊದಲ ಯೂಸಲಿ ಇಲಾಖೆ ನಿಯಮ ಏನಿದ್ದಾರೆ ಪಾಲಕರ ಸಭೆ ಮಾಡ್ರಿ ಅಂತ ಹೇಳಿ. ಪಾಲಕರ ಸಭೆ ಅಂದ್ರೆ ಗಂಡ್ಮಕ್ಳು ಬರ್ತಾರೆ, ಅವರು ಎಷ್ಟೊಂದು ಆಸಕ್ತಿ ತಗೋತಾರೆ ಅನ್ನೋದಕ್ಕಿಂತ ನಾವು ತಾಯಿ ಬಂದ್ರೆ ಎಲ್ಲ ಕೆಲಸ ಬಿಟ್ಟಕ್ಕೆ ಮಕ್ಕಳು ಕಾಳಜಿ ವಹಿಸ್ತಾಳೆ ಅಂತ ತಿಳ್ಕೊಂಡು ಹೇಳಿ ತಾಯೇಂದ್ರ ಸಭೆ ಮಾಡ್ಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿ ಅದನ್ನ ನಾನು ಮಾಡುವಂತ ಪ್ರಯತ್ನ ಮಾಡಿದೆ. ಅದಾದ್ಮೇಲೆ ಇಲಾಖೆ ಒಳಗೆ ಎಲ್ಲಾ ಕಡೆ ತಾಯೇಂದ್ರ ಸಭೆ ಮಾಡ್ರಿ ಅಂತ ತಿಳ್ಕೊಂಡು ಸರ್ಕ್ಯುಲರ್ ಸತಿಗೆ. ಈ ನ್ಯೂಪಾ ಸಂಸ್ಥೆಯಿಂದ ತಾವೇನು ಉತ್ತಮ ಬಿಯು ಅಂತ ಪ್ರಶಸ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ತಗೋತೀರಿ, ಆ ಅನುಭವ ಹೇಗಿತ್ತು ಸರ್? ಸರ್ ಅಲ್ಲಿ ನಾವು ಸಾಮಾನ್ಯವಾಗಿ ಅದನ್ನೊಂದು ವ್ಯವಸ್ಥೆ ಮಾಡಿರ್ತಾರಲ್ಲ, ಕರೆಸಿರ್ತಾರೆ ನಮ್ಗೆಲ್ಲ, ಮೊದಲು ಬರ್ತಾರೆ, ನೋಡ್ತಾರೆ. ನೋಡಿದಾಗ ಅಲ್ಲಿ ನಮ್ಮನಿಗೆ ಎಲ್ಲೆಲ್ಲ ಬೇರೆ ರಾಜ್ಯದ ದೇಶದ ಎಲ್ಲಾ ರಾಜ್ಯದಿಂದ ಅಧಿಕಾರಿಗಳು ಬಂದಿರ್ತಾರೆ. ಅಂತಲ್ಲಿ ನಮಗೆ ಒಂದು ನಾವ್ ಏನ್ ಮಾಡಿದೀವಿ ಅಂತ ಹೇಳಿ ಕಳಿಸ್ತಾರೆ. ಆನಂತರ ಎಲ್ಲ ಕೇಳ್ತಾರೆ. ಸ್ಕಾಲರ್ಸ್ ಇರ್ತಾರೆ, ಎಕ್ಸ್ಟ್ರಾರ್ಡಿನರಿ ಶಿಕ್ಷಣ ತಜ್ಞರು ಇರ್ತಾರೆ. ಅವರೆಲ್ಲ ನಾವೇನ್ ಮಾಡಿದೀವಿ ಅಂತ ಎಲ್ಲ ಕೇಳ್ತಾರೆ. ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಇದು ಯೋಗ್ಯ ಐತಿ ದೇಶದಲ್ಲಿ ಈ ಒಂದು ತೆಗೆದುಕೊಂಡಂತ ಇವ್ರು ಮಾಡಿದಂತ ನಾವೀನ್ಯತೆ ಕಾರ್ಯಕ್ರಮ ಬೇರೆ ಕಡೆನೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯೋಗ್ಯ ಐತಿ ಅಂತ ಅವ್ರಿಗೆ ಅನಿಸ್ಬೇಕು ಸರ್. ಅದನ್ನ ಅನಿಸುವಂಗೆ ನಮ್ಮ ವಿಚಾರಗಳು ಅವ್ರಿಗೆ ಮುಟ್ಟಿದ್ವು. ನಾವು ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಹಿಂಗಾಗಿ ಬಹುಶಃ ಅದೊಂದು ಬಹಳ ಉತ್ತಮವಾದಂತಹ ಒಂದು ಪ್ರೋಗ್ರಾಮ್ ಆಗಿತ್ತು. ಆ ಪ್ರಶಸ್ತಿ ನಮಗೆ ಖುಷಿ ತಂದಿದೆ. ಎಲ್ಲದಕ್ಕಿಂತ ಹೆಚ್ಚು ಬಹಳ ಜನರ ತಾಯಿಯಂದ್ರ ಮನಸ್ಸಿನಲ್ಲಿ ಓದಿಸ್ಬೇಕಂತಕ್ಕಂಥ ಮನಸ್ಥಿತಿ ಕ್ರಿಯೇಟ್ ಮಾಡಿವೆ ಅಂತಕ್ಕಂಥ ಒಂದು ಧನ್ಯತಾ ಭಾವನೆ, ತೃಪ್ತಿ ನನಗೆ ಸಿಕ್ಕಿದೆ ಅಂತ ಹೇಳಿ. ಓಕೆ ಸರ್, ಮತ್ತೆ ನೀವು 2017ರಲ್ಲಿ ಮತ್ತೆ ಡಯಟ್ ಉಪನ್ಯಾಸಕರಾಗಿ ಮತ್ತೆ ನಾನು ಹಾವೇರಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗೆ ಹಿರಿಯ ಉಪನ್ಯಾಸಕರಾಗಿ ಹೋಗ್ತೀವಿ ಸರ್. ಅಲ್ಲಿ 5 ವರ್ಷ ಅಲ್ಲೇ ಕೆಲಸ ಮಾಡ್ತೀವಿ. 5 ವರ್ಷ ಕೆಲಸ ಮಾಡಿ ಮುಂದೆ 5 ವರ್ಷ ಅಲ್ಲಿದ್ದಾಗ ಶಿಕ್ಷಕರ ತರಬೇತಿ ಕೊಡುವಂಥದ್ದು ನನಗೆ ಎಲ್ಲಿ ನಂದು ವಿಶೇಷ ಅಂದ್ರೆ ಏನು ಅವಕಾಶಗಳಿದಾವ ಆ ಅವಕಾಶಗಳಿಗಿಂತ ಜೊತೆಗೆ ಶಿಕ್ಷಕರು ಮೋಟಿವೇಟ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ನನಗೆ. ಟೀಚರ್ಸ್ ನೆಗೆಟಿವ್ ಆಗಿರ್ಬಾರ್ದು, ಬೇರೆಯವ್ರು ನೆಗೆಟಿವ್ ಆಗಿರ್ಲಿ, ಆದ್ರೆ ಶಿಕ್ಷಕರು ನೆಗೆಟಿವ್ ಆಗಬಾರ್ದು. ಇದ್ದಂತ ಅವಕಾಶವಾದ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿ ಮಕ್ಕಳಲ್ಲಿ ಒಂದು ಧನಾತ್ಮಕ ಯೋಚನೆಯನ್ನ ಬೆಳೆಸುವಂತ ಪ್ರಯತ್ನ ಮಾಡಬೇಕು ಅನ್ನೋದು ವಿಚಾರ ಇಟ್ಕೊಂಡು ನಾನು 5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನಾನು ಮುಂದೆ ಶಿಗ್ಗಾಂವಿ ಬಂದ್ರಿ. ಶಿಗ್ಗಾಂವಿ ಬಂದ್ಮೇಲೆ ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರ್ತೀರಿ ಸರ್. ಮತ್ತೆ ತಾವು ತಮ್ಮ ಫ್ಯಾಮಿಲಿ ಲೈಫಿಗೆ ಬರೋದಾದ್ರೆ ತಾವು 3 ಜನ ಹೆಣ್ಮಕ್ಳು ಮತ್ತೆ 3 ಜನ ಗಂಡ್ಮಕ್ಳು ಮತ್ತೆ ಇನ್ನಿಬ್ಬರು ಬ್ರದರ್ಸ್ ಏನ್ ಮಾಡ್ತಾ ಇದಾರೆ? ಅವರು ಇನ್ನೂ ರೈತಾಪ್ ಕೆಲಸ ಮಾಡ್ಕೊಂಡಿದ್ದಾರೆ ಸರ್. ಅವ್ರ ಮಕ್ಕಳನ್ನ ಓದಿಸುವಂತ ಪ್ರಯತ್ನ ಮಾಡಿದೀವಿ. ಓಕೆ, ನಮ್ಮ ಒಬ್ಬ ಅಣ್ಣರ ಮಗ ಈಗ ಹೈಸ್ಕೂಲ್ ಟೀಚರ್ ಇದ್ದಾರೆ, ಅವ್ರ ಹೆಂಡತಿ ಹೈಸ್ಕೂಲ್ ಟೀಚರ್ ಇದ್ದಾರೆ. ಒಂದ್ ನಮ್ಮ ಸಂಪರ್ಕಕ್ಕೆ ಬಂದೆ. ನಾವು ಫಸ್ಟ್ ಜನರೇಷನ್ ಓದುವ ನಮ್ಮ ಮೊದಲನೇ ಜನರೇಷನ್. ಮುಂದೆ ನಾನ್ ಮೇಲೆ ಬಂದ್ಮೇಲೆ ಅವ್ರಿಗೆ ಓದಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅವ್ರು ಈಗ ಒಳ್ಳೆ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ. ಒಂದು ತಮ್ಮ ಚಿರಂಜೀವಿ ಈಗಾಗಲೇ ಅವರು ಶಿಕ್ಷಕರ ವೃತ್ತಿಯಲ್ಲಿ ಇದ್ದಾರೆ. ಸೊ ನಾನು ಕೇಳಲ್ಪಟ್ಟೆ ಏನು ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭದಲ್ಲಿ ಮದುವೆ ಮಾಡ್ಬೇಕಂದ್ರೆ ವರದಕ್ಷಿಣೆ ತಗೊಳ್ಳದೇ ಇದ್ರೆ ಅವ್ನ ಗಂಡ್ಮಗಲ್ಲ, ಅದು ವರ ಅಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲಿ ತಾವು ಯಾವುದೇ ವರೋಪಚಾರ ಇಲ್ಲದೆ ಮಗನಿಗೆ ಕನ್ಯೆಯನ್ನ ತಗೊಳ್ತೀರಿ, ಹೇಗೆ ಸರ್? ನಂದು ಒಂದು ಸಿದ್ಧಾಂತದ ಜೀವನ ಸರ್.
ನಾನು ತರಗತಿ ಕೋಣೆಯಲ್ಲಿ ಪಾಠ ಹೇಳುವಾಗನು ವರದಕ್ಷಿಣೆ Yes. ನಾ ಸಾಮಾನ್ಯ ವರದಕ್ಷಿಣೆ ತೆಗೆದುಕೊಳ್ಬಾರ್ದು ಅಂತ ತಿಳ್ಕೊಂಡು ಪ್ರಬಂಧ ಬರೆದವನು, ಹಾ. ಪ್ರಬಂಧ ಮಕ್ಕಳ ಕಡೆ ಬರ್ಸ್ತಾನ, ಕನ್ನಡ ಟೀಚರ್. ಎಸ್ ಅದ್ರ ಬಗ್ಗೆ ಭಾಷಣ ಮಾಡಿದವನು ಮಕ್ಕಳ ಕಡೆಯಿಂದ ಭಾಷಣ ಮಾಡಿಸ್ತಾನ. ಹ್ಮ್. ಹಿಂಗಿದ್ದಾಗ ಹ್ಮ್. ಸತ್ಯ ಹೇಳ್ಬೇಕಂದ್ರೆ ನಾನು ಸಹ ಹ್ಮ್. ನನ್ನ ಧರ್ಮಪತ್ನಿಯ ಮನೆಯವ್ರ ಕಡೆಯಿಂದ ಹ್ಮ್. ಯಾವುದೇ ₹1 ಅಥವಾ ಒಂದ್ ಯಾವ್ದು ಆಭರಣವನ್ನು ತೆಗೆದುಕೊಳ್ಳದೆ ನನ್ನ ಮದುವೆ ಆಗಿದೆ. ಒಂದೇದು, Okay. ಯಾಕಂದ್ರೆ ಅದು ನಾನು Yes. ಟೀಚರ್, ಹ್ಮ್. ನಾನ್ ಮಾಡಿದ್ರೆ 4 ಜನ ಮಕ್ಕಳಿಗೆ ಹೇಳಿಕ್ ಸಾಧ್ಯ. ಈಗ ಮಕ್ಕಳಿಗೆ ವರದಕ್ಷಿಣೆ ವಿರೋಧಿ ಬಗ್ಗೆ ಹೇಳುವಾಗ ಹಾ. ಸರ್ ನೀವ್ ಹೆಂಗ ಅಂತ ಹೇಳಿದಾಗ ನಾನು ಹಿಂಗಿದ್ದೇನೆ ಅಂದ್ರೆ ಹೇಳೋದಕ್ಕಿಂತ ನಾನು ಇರುವಿಕೆ ಬಹಳ ಪರಿಣಾಮ ಇರುತ್ತೆ. ಎಸ್ ಸರ್. ಆ ದೃಷ್ಟಿಯೊಳಗ ನಾನು ಹಾ. ಖಂಡಿತವಾಗಿನು ನಾನು ಹಾ. ಮೊದಲನೇದಾಗಿ ನಾನು ಹಂಗೆ ಮದುವೆ ಆಗಿದ್ದೇನೆ. ಜೊತೆಗೆ ನನ್ನ ಮಗಗೂ ಮದುವೆ ಮಾಡುವ ಸಂದರ್ಭದಲ್ಲಿ ಹ್ಮ್. ನಾನು ಯಾವುದೇ ನಮ್ಮ ಬೀಗರ ಕಡೆಯಿಂದ ಎಸ್. ಯಾವುದನ್ನು ನಿರೀಕ್ಷೆ ಮಾಡಿಲ್ಲ. ಹ್ಮ್. ಮದುವೆನೂ ಸಹ ನಾವು ಮಾಡ್ಕೊಂಡಿದೀವಿ. ಹಾ. ಖಂಡಿತವಾಗಿ ಅದು ಸಂದೇಶ ಆಗ್ಬೇಕು ಸರ್ Yes, yes, ಸೊಸೈಟಿಗೆ. Yes. ಆ ರೀತಿ ಆಗ್ಬಾರ್ದು. ಯಾಕಂದ್ರೆ ಒಬ್ಬ ಹೆಣ್ಣು ಗಂಡನ ಮನೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಕಡೆ ಏನ್ ನಿರೀಕ್ಷೆ ಮಾಡೋದು ಒಳ್ಳೆ ಸೌಜನ್ಯತೆ ಲಕ್ಷಣ ಅಲ್ಲ. ಎಸ್. ಅದು ಇರಬಾರ್ದು ಅಂತ ತಿಳ್ಕೊಂಡು ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕು ಅಂತ. ಓಕೆ ಓಕೆ ಸರ್, ತಮ್ಮ ತಾಯಿ ಸಾಕಷ್ಟು ತಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಇವತ್ತಿನ ಸ್ಥಿತಿಗೆ ಬರ್ಲಿಕ್ಕೆ ತಾಯಿನೇ ಕಾರಣ ಹೌದು, ಖಂಡಿತ ಅಂತ ಹೇಳ್ತಾರೆ. ಇದಾರ ತಾಯಿ? ಇಲ್ಲ ಸರ್, ನಮ್ಮ ಹಾ. ತಾಯಿ ಈಗಾಗಲೇ 2002ರಲ್ಲಿ ತೀರ್ಕೊಂಡಿದ್ದಾರೆ. ಓಕೆ ಅವ್ರ ನೆನಪಿಗಾಗಿ ನಾವು ಈ ತಾಯಿಂದರ ಸೇವೆ ಮಾಡಿದ್ದೀವಿ Yes. ಅಂತ ನನಗೊಂದು ತೃಪ್ತಿ ಇದೆ. ಓಕೆ 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 ಸರ್, ಸಾಕಷ್ಟು ತಾವು ಬುಕ್ಸ್ ಗಳನ್ನು ಓದ್ತೀರಿ. ಸೊ ಇಲ್ಲಿ ನಮಗೆ ನೀಲಶೈಲ ಅಂತಕ್ಕಂಥ ಪುಸ್ತಕ ಸುರೇಂದ್ರ ಮಹಾಂತಿ ಅಂತ ಹೇಳಿ ಒಡಿಶಾ ಭಾಷೆಯಲ್ಲಿ ಬರೆದಿದ್ದನ್ನ ಅನುವಾದ ಮಾಡಿದ್ದಾರೆ ಮಹಾದೇವೇಗೌಡ ಅನ್ನೋರು. ಈ ಪುಸ್ತಕವನ್ನ ತಮಗೆ ಚಂದ್ರು ದೊಡ್ಡಮನಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಶಿಗ್ಗಾಂವ್ ಘಟಕ, ಎಸ್ ಸರ್. ಅವರು ತಮ್ಮದು ಇಲ್ಲಿ ಸಂದರ್ಶನ ಇದೆ ಅಂದ ತಕ್ಷಣ ಅವರು ತಮಗೆ ಈ ಪುಸ್ತಕವನ್ನ ಕೊಟ್ಟಿದ್ದಾರೆ. ಸೊ ತಾವು ಇದನ್ನ ಸ್ವೀಕಾರ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮಗೂ ಮತ್ತು ನಮ್ಮ ವಿಶೇಷವಾಗಿ ಚಂದ್ರು ದೊಡ್ಡಮನಿ ಅವರಿಗೆ ಪುಸ್ತಕವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಹಾಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಸರ್ವ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಶಿಗ್ಗಾಂವ್, ಅಧ್ಯಕ್ಷರು ಸಂಜೀವ್ ಸರ್ ಪೂಜಾರ್, ಎಸ್ ಸರ್, ಅವರು ಕೂಡ ಈ ಪುಸ್ತಕವನ್ನು ತಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಜು ಪೂಜಾರ್ ಮತ್ತು ಅವರೆಲ್ಲ ಸಂಗಡಿಗರಿಗೆ, ಸರ್, ಪದಾಧಿಕಾರಿಗೆ ಧನ್ಯವಾದಗಳು. ನಮ್ಮ ಸಾಹೇಬರು ಬಹಳಷ್ಟು ಪುಸ್ತಕಗಳನ್ನು ಓದ್ತಾರೆ, ಹೀಗಾಗಿ ಪುಸ್ತಕಗಳನ್ನ ನಾವು ಕೊಡ್ತೀವಿ ಅಂತಕ್ಕಂಥ ಮಾತಿಂದ ಅವರು ಇವತ್ತು ನಾನು ತಲುಪಿಸಿದ್ರು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಹೀಗಾಗಿ ಮತ್ತೆ ನೆಕ್ಸ್ಟ್ ಒಂದೆರಡು ಕ್ವಶನ್ಗಳನ್ನ ತಗೋತೀನಿ ಸರ್. ಇವತ್ತಿನ ಸಂದರ್ಭಗಳಲ್ಲಿ ನಾನು ಆವಾಗಲೇ ಕೂಡ ಚರ್ಚೆಗೆ ಬಂದಿತ್ತು, ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ. ಸರ್ಕಾರಿ ಶಾಲೆಗಳ ಮೇಲೆ ಜನರ ವಿಶ್ವಾಸ ಹೆಚ್ಚಿಸೋದು. ಯಾಕಂದ್ರೆ ಜನರದ್ದು ಒಲವು ಯಾವ ಕಡೆ ಇದೆ, ಖಾಸಗಿ ಶಾಲೆ ಕಡೆ ಜಾಸ್ತಿ ಇದೆ. ಗ್ರಾಮೀಣ ಭಾಗದಲ್ಲೂ ಕೂಡ ನನ್ನ ಮಗ ದೊಡ್ಡ ಶಾಲೆಯಲ್ಲಿ ಓದ್ಬೇಕು, ನನ್ನ ಮಗ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ಬೇಕು ಅಂತಕ್ಕಂಥದ್ದು. ಅದನ್ನ ಜನರ ವಿಶ್ವಾಸ ನಾವು ಸರ್ಕಾರಿ ಶಾಲೆಗೆ ಹೆಚ್ಚಿಸಕ್ಕೆ ಏನ್ ಕ್ರಮಗಳನ್ನ ತಗೋಬಹುದು ಸರ್? ಸರ್, ಈಗ ಸರ್ಕಾರಿ ಶಾಲೆ ಸಬಲೀಕರಣಕ್ಕಾಗಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಬಂದಿದೆ. ಅಲ್ಲಿ ಕಟ್ತಕ್ಕಂಥ ರೂಮ್ಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅಡಿಗೆ ಕೋಣೆ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಜೊತೆಗೆ ಶಿಕ್ಷಕರು ಅಪಾಯಿಂಟ್ಮೆಂಟ್ ಮಾಡುವಂತ ಪ್ರಯತ್ನ ನಡೆದಿದೆ. ಶಿಕ್ಷಕರ ಕೊರತೆ ಆದಾಗ ಖಂಡಿತವಾಗಿ ಗೆಸ್ಟ್ ಟೀಚರ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಇದ್ರ ಜೊತೆಗೆ STMC ಅವರು ಸಹಕಾರ ಕೊಡಬೇಕು. STMC ಅವರು ಸಹಕಾರ ಕೊಟ್ಟರೆ ಚೆನ್ನಾಗಿ ಬೆಳಿತಾರೆ ಅಂತ ತಾವು STMC ಅಧ್ಯಕ್ಷರಾಗಿ ಬೇಕಾದ ಕೆಲಸ ಸದಾಶಿವಪೇಟೆಯಲ್ಲಿ ಮಾಡಿದ್ರೆ ಒಳ್ಳೆ ಶಾಲೆನ ಮಾದರಿಯಾಗಿ ಮಾಡಿದಂತ ಉದಾಹರಣೆ ನಾವು ಸ್ವತಃ ನೋಡಿದ್ವಿ. ನಿಮ್ ಶಾಲೆಗೆ ಬಂದ್ರೆ ಒಂದು ನಂದನವನಕ್ಕೆ ಬಂದ ಆಗ್ತದ ಅನ್ನೋಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿ ತಾವು ಹೇಳಿದ್ದೆ ಸರ್, ಅವಕಾಶ ಸಿಕ್ಕಾಗ ಕೆಲಸ ಮಾಡ್ಲಿಕ್ಕೆ ಖಂಡಿತವಾಗಿ ಮಾಡಿದ್ವಿ ನಾವು. ಅದಕ್ಕೂ ಬಹಳ ನಾವೆಲ್ಲಾದ್ರೂ ಶಾಲೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸದಾಶಿವಪೇಟೆ STMC ಮಾಡಿದ್ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತೀವಿ. ಸರ್ಕಾರಿ ಶಾಲೆ ಸಬಲೀಕರಣ ಆಗ್ಬೇಕಾಗಿತ್ತು ಅಂದ್ರೆ ಜನಪ್ರತಿನಿಧಿಗಳು, STMC ಅವರು ಇವರೆಲ್ಲ ಸಹಕಾರ ಬೇಕು. ಜೊತೆಗೆ ಶಿಕ್ಷಕರ ಪ್ರಯತ್ನ ಬಹಳ ಬೇಕು ಅಂತ ನಾನು ಭಾವಿಸ್ತೇನೆ ಸರ್. ಯಾಕಂದ್ರೆ ಜೀವನದಲ್ಲಿ ಶಿಕ್ಷಕರು ಬೀರುವಷ್ಟು ಪ್ರಭಾವ ಮಕ್ಕಳಿಗೆ ಇನ್ನೊಬ್ರು ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶಿಕ್ಷಕರು ಧನಾತ್ಮಕವಾದಂತ ಯೋಚನೆ ಇಟ್ಕೋಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶಿಕ್ಷಕರ ವೈಯಕ್ತಿಕ ಬದುಕು ಮಕ್ಕಳ ಮೇಲೆ ಒಳ್ಳೆ ಪ್ರಭಾವ ಬೀರ್ಬಾರ್ದು. ಅದಕ್ಕೆ ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್ ಅಂತ ಮಾತು ಹೇಳ್ತಾರೆ. ಅಂದ್ರೆ ತಿಳಿದು ಏನೋ ಹೇಳ್ಬೇಕು ಅಂತೀವಿ, ಹೇಳ್ತೀವಿ, ಆದ್ರೆ ತಿಳಿದಂಗ ನಾವೇನೋ ಅದನ್ನ ಮಕ್ಕಳಿಗೆ ಹೇಳ್ತೀವಿ. ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್.
ಈಗ ಒಂದ್ ಪಾಠ ಇದೆ, ಇದ್ರ ಪುಸ್ತಕದಾಗ ಏನೋ ಒಂದ್ ಲೆಸನ್ ಇದೆ, ಅದನ್ನ ಹೇಳಕ್ ಹೊಂಟಿವಿ, ಅದ್ರಾಗ ಇದ್ದಿದ್ ಹೇಳಕ್ ಹೊಂಟಿವಿ ತಿಳಿದು, ಆದ್ರೆ ಗೊತ್ತಿಲ್ದಂಗೆ ನಾವ್ ಏನು ಅದನ್ನ ಹೇಳಕ್ ಪ್ರಯತ್ನ ಮಾಡ್ತೀವಿ. ಅಂದ್ರೆ ವೈಯಕ್ತಿಕ ಶಿಕ್ಷಕನ ಬದುಕು ದೊಡ್ಡ ಪ್ರಭಾವವನ್ನು ಮಕ್ಕಳಲ್ಲಿ ಬೀಳ್ಬಹುದು. ತುಂಬಾ ಮೋಟಿವೇಟ್ ಮಾಡ್ಬೇಕು, ಬಡತನವನ್ನು ಮೀರಿ ಬೆಳಿಲಿಕ್ಕೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕು. ಹಂಗ ಸರ್ಕಾರಿ ಶಾಲೆಯೊಳಗ ಅಂತ ಉತ್ತಮವಂತ ಶಿಕ್ಷಕರು ಇದ್ದಾರೆ, ಖಂಡಿತವಾಗಿ ಎಕ್ಸ್ಟ್ರಾರ್ಡಿನರಿ ಟೀಚರ್ಸ್ ಇದ್ದಾರೆ, ಸೆಲ್ಫ್ ಮೋಟಿವೇಟ್ ಮಾಡುವಂತ ಟೀಚರ್ಸ್ ಇದ್ದಾರೆ. ಹಿಂಗಾಗಿ ಅವರು ಆ ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಬೆಳೆಸಬಹುದು ಅಂತಕ್ಕಂಥದ್ದು ವಿಚಾರ. ಅದೇ ರೀತಿ ಜನಪ್ರತಿನಿಧಿಗಳು, STMC ಅವರು ಹೆಚ್ಚು ಒಲವು ತೋರಿಸ್ಬೇಕು. ಒಂದಿಷ್ಟು ಶಾಲೆಯೊಳಗೆ ಯಾರೇ ಬಂದ್ರು ಏನೋ ಅವ್ರ ವೈಯಕ್ತಿಕ ಯೋಚನೆಗಳನ್ನ ಬದಿಗಿಟ್ಟು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಕ್ಕಳನ್ನ ಉದ್ಧಾರ ಮಾಡ್ಲಿಕ್ಕೆ ನಾವು ಈ ಒಂದು ಸ್ಥಾನವನ್ನು ತೆಗೆದುಕೊಂಡು ಬಂದೇವಪ್ಪ ಅಂತ ತಿಳ್ಕೊಂಡು ಹೇಳಿ ಒಳ್ಳೆ ಅರ್ಪಣಾ ಮನೋಭಾವನೆಯಿಂದ ಇಲ್ಲಿ ಬಂದು ಕೆಲಸವನ್ನು ನಿಭಾಯಿಸಿದ್ರೆ ಖಂಡಿತವಾಗಿ ಸರ್ಕಾರಿ ಶಾಲೆಗಳು ಚೆನ್ನಾಗಿ ಬೆಳೆಯಲ್ಲ ಅಂತಕ್ಕಂಥದ್ದು. ಸರ್, ಇನ್ನು ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ ವಿದ್ಯಾರ್ಥಿ ವೇತನ. ಈ ವಿದ್ಯಾರ್ಥಿ ವೇತನ ಅನುಷ್ಠಾನಕ್ಕೆ ಏನ್ ಕ್ರಮಗಳಂತ ತಗೋತೀರಾ ಅಥವಾ ಯಾವ ತರ ನಡೀತಾ ಇದೆ? ಸರ್, ಏನಂದ್ರೆ ಈಗ ಮೊದಲೆಲ್ಲ ವಿದ್ಯಾರ್ಥಿ ವೇತನ ಕೆಲವು ಜನರು ಸಿಗ್ತಿತ್ತು. ಈಗ ಸೌಲಭ್ಯಗಳ ಮಧ್ಯನೂ ಸಹ ನಮ್ಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿನೂ ಒಳ್ಳೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಂದ ಆಗಿರ್ಲಿ ಅಥವಾ ಇತರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ BCM ಇಲಾಖೆಯಿಂದಾಗಲಿ ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಎಲ್ಲ ಆನ್ಲೈನ್ ದಾಗ ಅರ್ಜಿ ಹಾಕ್ತಾರೆ, ಅವ್ರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ. ಎಲ್ಲಿಯೂ ಮೊದಲು ಶಾಲೆಗೆಲ್ಲ ಕೊಡ್ತಿದ್ರು, ಶಾಲಾ ಟೀಚರ್ಸ್ ದುಡ್ಡು ಕೊಟ್ಟು ಸಹಿ ತಗೊಳ್ತಿರೋದೆಲ್ಲ ಇಲ್ಲ, ಮಕ್ಕಳು ನೇರ ತಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಸರ್, ಸಾಕಷ್ಟು ಶಿಕ್ಷಕರ ಒಂದು ಕೌಟುಂಬಿಕ ಕಲಹಗಳನ್ನ ತಾವು ಸಾಕಷ್ಟು ಪರಿಹರಿಸಿದಿರಿ. ಆ ಕುಟುಂಬಗಳು ಇವತ್ತು ತಮ್ಮ ನೆನೆಸ್ಕೊಂಡು ಸಾಕಷ್ಟು ಉತ್ತಮ ಜೀವನವನ್ನ ನಡೆಸ್ತಾ ಇದಾವೆ. ಅದು ಹೇಗೆ ಸಾಧ್ಯ? ಯಾಕಂತ ಹೇಳಿದ್ರೆ ತಾವೊಬ್ಬ ಇಲಾಖೆ ಅಧಿಕಾರಿಗಳಾಗಿ ನಾವು ಸಾಕಷ್ಟು ಇಲಾಖೆ ಅಧಿಕಾರಿಗಳನ್ನ ನೋಡಿದೀವಿ. ಸೊ ಏನ್ ಕರ್ತವ್ಯ ಮಾಡ್ಬೇಕು. ಅಪಾರ್ಟ್ ಫ್ರಮ್ ದಟ್ ತಾವು ಸಾಕಷ್ಟು ಅದ ಹಂತದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಸರ್. ಹೇಗೆ ಸರ್? ಏನು ಅಂದ್ರೆ ಶಿಕ್ಷಕ ಮನಸ್ಸು ಎಷ್ಟು ಸ್ವಚ್ಛಂದವಾಗಿ ಇಟ್ಕೊಳ್ತಾನೋ ಅದನ್ನ ನೇರ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬರುತ್ತೆ. ಬೇರೆ ಇಲಾಖೆಯೊಳಗ ಇದ್ದಂತ ನೌಕರದಾರರು ಅಲ್ಲಿರ್ತಕ್ಕಂಥ ಕಡತಗಳ ಜೊತೆಗೆ ಅಥವಾ ಪೆನ್ನು ಹಾಳಿಯಿಂದ ಕೆಲಸ ನಡೀತಾರೆ. ಆದ್ರೆ ಶಿಕ್ಷಕರು ಮಕ್ಕಳ ಜೀವಂತ ಮನಸ್ಸಿನ ಜೊತೆಗೆ ಹೋರಾಡುವಂತವ್ರು. ಇವ್ರಿಗೆ ಒಳ್ಳೆ ಮನಸ್ಸಿರ್ಬೇಕು, ಸ್ವಚ್ಛ ಮನಸ್ಸಿರ್ಬೇಕು, ಮನಸ್ಸಿನಲ್ಲಿ ಯಾವ್ದು ದೂಡ ಇರಬಾರ್ದು ಅನ್ನೋ ಮನೋಭಾವನೆ ಇಟ್ಕೊಂಡು ಏನಾದ್ರೂ ಸಮಸ್ಯೆಗಳು ಬರ್ತವೆ. ಇದು ಮನುಷ್ಯ ಅಂದ್ಮೇಲೆ ವೈಯಕ್ತಿಕವಾಗಿ ಏನಾದ್ರು ವ್ಯತ್ಯಾಸ ಬಂದಾಗ, ನನ್ನ ಹತ್ರ ಅದು ವಿಷಯ ಗೊತ್ತಾದಾಗ ನಾನು ಖಂಡಿತವಾಗಿ ಕೌನ್ಸಿಲಿಂಗ್ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಶಿಕ್ಷಕರನ್ನು ವೈಯಕ್ತಿಕವಾಗಿ ಮನೆ ಕರೆಸಿ ಅಥವಾ ಅವ್ರ ನೂತು ಹೇಳ್ಕೊಂಡು ಬಂದಾಗ ಖಂಡಿತ ಕೌನ್ಸಿಲಿಂಗ್ ಮಾಡಿದ್ದೀನಿ. ಸುಮಾರು ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ದೀನಿ. ಎಷ್ಟೋ ಜನ ವ್ಯತ್ಯಾಸಗಳಾಗಿ ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಾಗ ಅವ್ರನ್ನ ಕೂಡಿಸುವಂತ ಪ್ರಯತ್ನ ಮಾಡಿದ್ದೀನಿ. ಮಕ್ಕಳು ಓದನೆ ಶಾಲೆ ಬಿಡುವಂತ ಪ್ರಸಂಗ ಬಂದಾಗ ವೈಯಕ್ತಿಕ ಕರೆಸಿ ಕೌನ್ಸಿಲಿಂಗ್ ಮಾಡಿ ಮಕ್ಕಳಿಗೆ ಮತ್ತೆ ಆಗಿ ಸ್ಕೂಲ್ಗೆ ಹೋಗಿ ಒಳ್ಳೆ ರೀತಿ ಉದ್ಧಾರ ಆದಂತ ಉದಾಹರಣೆಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಈಗ ಸರ್, ತಮ್ಮ ಧರ್ಮಪತ್ನಿ ಅವರ ಬಗ್ಗೆ ಸಾಕಷ್ಟು ತಮ್ಮ ಬೆಳವಣಿಗೆಯಲ್ಲಿ ಅವ್ರ ಕೊಡುಗೆ ಜಾಸ್ತಿ ಇದೆ. ಖಂಡಿತವಾಗಿ ಸರ್. ನಾನು ಹೇಳಿದೆ ಇದುವರೆಗೂ ನಾನು ಚಿಕ್ಕವನಿದ್ದಾಗ ನಾನು ಬೆಳೆಸೋ ತನಕನೂ, ಮುಂದೆ ನನ್ನ ತಾಯಿ ಇರೋ ತನಕನೂ ನನ್ನ ಪೂರ್ಣ ಬೆನ್ನೆಲುಬಾಗಿ, ನನ್ನ ತಾಯಿನೇ ನನಗೆ ರೋಲ್ ಮಾಡೆಲ್ ಆಗಿ ನನ್ನ ಖಂಡಿತವಾಗಿ ಓದಿಸ್ತಾರೆ. ನನ್ನ ತಾಯಿ ಪೂರ್ಣ ಪ್ರಮಾಣದ ನನ್ನ ಬೆನ್ನೆಲುಬು ಕೆಲಸ ಮಾಡಿದ್ರು. ಆ ನಂತರ ನನ್ನ ಧರ್ಮಪತ್ನಿ ನಿರ್ಮಲಾ ಅಂತಕ್ಕಂಥವ್ರು ನನ್ನ ಜೊತೆಗೆ ಪೂರ್ಣ ಇದ್ಕೊಂಡು ನನಗೆ ಎಲ್ಲಾ ರೀತಿ ಸಹಕಾರವನ್ನು ನೀಡಿದ್ದಾರೆ. ಬಹುಶಃ ನಾನು SLC ಪರೀಕ್ಷೆ ಫಲಿತಾಂಶದ ಸುಧಾರಣೆ ಮಾಡೋದ್ರ ಸಲುವಾಗಿ ರಾತ್ರಿ 11 ಗಂಟೆ ತನಕ ನಾನು ಟೀಚರ್ಸ್ ಜೊತೆ ಮಾತನಾಡಿದ್ದೀನಿ. ಬೆಳಿಗ್ಗೆ 7:30 8 ಗಂಟೆಯಿಂದ ಟೀಚರ್ಸ್ ಜೊತೆ ಮಾತನಾಡ್ತೀನಿ. ಎಲ್ಲೆಲ್ಲಿ ವೀಕ್ ಆಗಿದ್ದಾನೋ ಆ ಟೀಚರ್ಸ್ ಜೊತೆ ಮಾತಾಡಿದೀನಿ, ಹೆಡ್ ಮಾಸ್ಟರ್ ಕೂಡ ಮಾತಾಡಿದೀನಿ. ಮಾಡೋ ಹೊತ್ನಾಗ ಅವರು ನೀವ್ ಇಷ್ಟೊಂದು ತ್ರಾಸ ತಗೊಳ್ತೀರಿ ಅಂತ ಹೇಳ್ತಿದ್ರು ಸಹ ನಮ್ಗೆ ಎಲ್ಲಾ ರೀತಿ ಸಹಕಾರ ಮಾಡಿದ್ದಾರೆ. ಹಿಂಗಾಗಿ ಅವ್ರು ಬೇಸರ ಮಾಡ್ಕೊಂಡಿಲ್ಲ. ಬಹುಶಃ ಒಬ್ಬ ಮನೆಯೊಳಗೆ ತಗೊಂಡ ಧರ್ಮ ಪತ್ನಿಯವರ ಸಹಕಾರ ಇದ್ರೆ ಒಬ್ಬ ಪುರುಷ ಆದಂತ ವ್ಯಕ್ತಿ ಸ್ವಲ್ಪ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಹಕಾರ ಸಿಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಖಂಡಿತ ನಮ್ಮ ಮನೆಯವ್ರ ಸಹಕಾರ ತುಂಬಾ ಚೆನ್ನಾಗಿ. ಸರ್, ತಮ್ಮ ಬಾಲ್ಯ ಸ್ನೇಹಿತರು ಶ್ರೀನಿವಾಸ್ ಬಳ್ಳಾರ್ ಸರ್, ಈಗಿನ ಹಾವೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವ್ರ ಒಡನಾಟ ಬಹಳಷ್ಟು ತಮ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತವಾಗಿ ನಮ್ಗೆ ಶ್ರೀನಿವಾಸ್ ಅಂತ ತಿಳ್ಕೊಂಡು ಹೇಳಿ ಬನ್ನೂರ್ ಹೈಸ್ಕೂಲ್ ನಲ್ಲಿ 16 ವರ್ಷ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ದಾರೆ. ಅವರು ಪ್ರಮೋಷನ್ ಆಗಿ ಹಾವೇರಿ PU ಆಗಿ ಕೆಲಸ ಮಾಡ್ತಾರೆ. ಒಳ್ಳೆ ಆಧ್ಯಾತ್ಮಿಕ ಜೀವಿ, ಒಳ್ಳೆ ಚಿಂತನಾಪರ ವ್ಯಕ್ತಿತ್ವ, ಯಾವಾಗಲೂ ನಿಷ್ಕಲ್ಮಶವಾದಂತ ಮನಸ್ಸಿನ ವ್ಯಕ್ತಿ ಇದ್ದಾರೆ. ಹಿಂಗಾಗಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಈ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಸ್ನೇಹಿತರೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ಅರುಣ್ ಹುಡೇದಗೌಡ್ರ ಅಂತ ತಿಳ್ಕೊಂಡು ಹೇಳಿ ಕರ್ನಾಟಕ ರಾಜ್ಯ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು. ಅವರು ಎಲ್ಲಾ ರೀತಿ ನಮ್ಗೆ ಏನಾದ್ರು ಶಿಕ್ಷಕರ ಸಮಸ್ಯೆ ಬಂದಾಗ, ಏನೋ ಸ್ವಲ್ಪ ವ್ಯತ್ಯಾಸಗಳು ಬಂದಾಗ ಅಲ್ಲಿ ನಮ್ಗೆ
ಒಂದಿಷ್ಟು ಸಪೋರ್ಟ್ ಮಾಡಿ ಅವುಗಳನ್ನು ಬಗೆಹರಿಸಿ ಹ್ಮ್. ಖಂಡಿತವಾಗಿ ನಮ್ಗೆ ಅದೇ ರೀತಿ ಇತರೆ ಜನಪ್ರತಿನಿಧಿಗಳು ಕೆಲಸ ಮಾಡಿದ್ದಾರೆ ಚೆನ್ನಾಗಿ. ಕಳೆದ ನಾಲ್ಕು ವರ್ಷ ಸರ್, 4 ವರ್ಷದಿಂದ ತಾವು ಶಿಗ್ಗಾಂವದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಶಿಕ್ಷಣ ಸುಧಾರಣೆ. ಕೆಲವೊಂದು ಸನ್ನಿವೇಶದಲ್ಲಿ ರಾಜಕೀಯ ಒತ್ತಡಗಳು ಬಹಳಷ್ಟು ಇರುತ್ತೆ. ಸೊ ನಾವು ಹೇಗಪ್ಪ ಇದನ್ನ ನಿಭಾಯಿಸೋದು ಅಂತಕ್ಕಂಥದ್ದು ತಮಗೆ ಆ ಸಿಚುವೇಶನ್ ಏನು ಕ್ರಿಯೇಟ್ ಆಗಿ ಬರುತ್ತೆ ಸರ್. ಸಾಮಾನ್ಯವಾಗಿ ಜನರು ಜನಪ್ರತಿನಿಧಿ ಕಡೆ ಹೋದಾಗ ಜನಪ್ರತಿನಿಧಿಗಳು ಅದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಸಹಜವಾಗಿ ಜನರಿಗೆ ಜನರಿಗೆ ನ್ಯಾಯ ಕೊಡೋ ಸಲುವಾಗಿ, ಜನರಿಗೆ ಸಹಾಯ ಮಾಡೋ ಸಲುವಾಗಿ ಜನಪ್ರತಿನಿಧಿಗಳು ಖಂಡಿತವಾಗಿ ಹೇಳ್ತಾರೆ. ಅವ್ರು ಹೇಳ್ದ ಸಂದರ್ಭದಲ್ಲಿ ಅದು ನ್ಯಾಯಬದ್ಧವಾಗಿತ್ತು, ಕಾನೂನುಬದ್ಧವಿತ್ತು ಅಂದ್ರೆ ನಾವು ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಆ ಜನಪ್ರತಿನಿಧಿ ಗೌರವ ಕೊಡ್ಲೇಬೇಕು. ಒಂದೊಂದ್ಸರಿ ಅದು ಈ ಜನರು ನಮ್ ಕಡೆ ಬಂದಿರ್ತಾರೆ, ಆಗಂಗಿಲ್ಲ ಅಂತ ಹೇಳಿರ್ತೀವಿ, ಬೇರೆ ಕಡೆ ಹೋಗಿರ್ತಾರೆ. ಅವ್ರು ಹೇಳಿದಾಗ ನಾವು ಅವ್ರು ತಿಳಿಸಿ ಹೇಳ್ಬೇಕು ಸರ್. ನಾವು ನಿಯಮಗಳನ್ನ ಉಲ್ಲಂಘನೆ ಮಾಡುವಂತ ಪ್ರಯತ್ನ ನಾವು ಮಾಡಬಾರ್ದು, ಇಲ್ಲ ಅಧಿಕಾರಿಗಳು. ಯಾಕಂದ್ರೆ ನಿಯಮಗಳು ಉಲ್ಲಂಘನೆ ಆದ್ರೆ ಒಂದ್ ರೀತಿ ಅವು ನಮಗೆ ತೊಂದರೆ ಆಗ್ತವೆ, ಜೊತೆಗೆ ಬ್ಯಾಡ್ ಮೆಸೇಜ್ ಹೋಗುತ್ತೆ. ಒಂದ್ ಸಮಾಜದಲ್ಲಿ ಒಂದ್ ವಿಚಾರ ಇರ್ಬೇಕು, ಏನೇನಿದ್ರು ನಿಯಮಬದ್ಧ ಮಾಡ್ತಾರೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ. ನಿಯಮಬದ್ಧ ಇದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರಿಗೆ ಸಿಗ್ಬೇಕು ಅವ್ರಿಗೆ ನ್ಯಾಯ ಸಿಕ್ಬಿಡುತ್ತೆ. ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಅದು ನ್ಯಾಯಯುತವಾಗಿ ಇರ್ಲಿಲ್ಲ ಅಥವಾ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂತಕ್ಕಂಥ ಭಾವನೆ ಹೋಗುತ್ತೆ. ಆ ಒಂದು ವಾತಾವರಣ ಸಿಗ್ಗಾಂವ್ ತಾಲೂಕಿನಲ್ಲಿ ಬೆಳೆದಿದೆ. ಖಂಡಿತವಾಗಿ ಎಲ್ಲಾ ಕಡೆನೂ ನ್ಯಾಯಬದ್ಧವಾಗಿದ್ದಕ್ಕೆ ನ್ಯಾಯವಾಗಿ ಸಿಗುತ್ತೆ. ಎಸ್ ಸರ್. ಸರ್, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹಾಗೆ ಪಾಲಕರು ಪೋಷಕರಿಗೆ ನಿಮ್ ಸಂದೇಶ ಸರ್? ಮೊದಲನೇದಾಗಿ ವಿದ್ಯಾರ್ಥಿಗಳ ಸಂದೇಶ ಅಂದ್ರೆ ಸತತವಾದಂತಹ ಪರಿಶ್ರಮ ಇರಬೇಕು. ಜೊತೆಗೆ ತಂದೆ ತಾಯಿಗಳು ಮತ್ತು ಗುರುಗಳ ಮಾತನ್ನ ಕೇಳಬೇಕು. ತಂದೆ ತಾಯಿಗಳು ಗುರುಗಳ ಮಾತು ಕೇಳಿದಂತ ವ್ಯಕ್ತಿ ಹಾಳಾಗಿದ್ದ ಉದಾಹರಣೆನೇ ಇಲ್ಲ. ಅವ್ರ ಮಾತು ಕೇಳಿ ಸತತವಾದಂತ ಪರಿಶ್ರಮ ಪಟ್ರೆ ಖಂಡಿತವಾಗಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಿ ಯಾರು ಏನಂತೀವಿ ನಾವು ಹಣೆ ಬರ ನಂಬಿ ಕೆಲಸ ಮಾಡಬಾರ್ದು. ನನ್ನ ಮಕ್ಕಳಿಗೆ ಹೇಳೋದು ಯಾವಾಗಲೂ ಹಣೆ ಬರ ನಂಬಿ ಕೆಲಸ ಮಾಡಬಾರ್ದು. ಹಣೆ ಬರ ಅನ್ನೋದೇ ಸುಳ್ಳು ನನ್ನ ಪ್ರಕಾರ. ಪರಿಶ್ರಮ ಬೇಕು, ನಮ್ಮ ಪರಿಶ್ರಮ, ನಮ್ಮ ಪ್ರಯತ್ನದಿಂದ ಏನ್ ಬೇಕಾದ್ದು ಮಾಡ್ಲಿಕ್ಕೆ. ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳಿದಾರೆ. ನಿನ್ನ ಭವಿಷ್ಯ ನಿರ್ಮಿಸ್ಕೊಳ್ಳೋ ನೀನೇ ಇದೆಯಾ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದಕ್ಕೆ ಹಣೆ ಬರೋದು ಅಂತಿಲ್ಲ, ಹಣೆ ಬರೋದು ಸುಳ್ಳೇ ಸುಳ್ಳು. ಅದಕ್ಕೆ ನನ್ನನ್ನ ನಂಬಬೇಕು, ನಾನ್ ಮಾಡಿದ್ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಮಕ್ಕಳಿಗೆ ತಿಳ್ಕೊಂಡ್ರೆ ಮಕ್ಕಳು ನನ್ನ ಬಡತನ, ನನ್ನ ಯಾವುದೇ ಗ್ರಾಮೀಣ ಪ್ರದೇಶದ ಬಂದಂತ ಯಾವ ಭಾವನೆಗಳು ನಮ್ಮನ್ನು ದೋಖ ಮಾಡಲ್ಲ. ನಾವು ಮನಸ್ಸು ಮಾಡಿದ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಐತೆ ಅನ್ನೋದು ಮಕ್ಕಳಿಗೆ ಒಂದ್ ಸಂದೇಶ ಸರ್. ಇನ್ನು ಎರಡನೇದಾಗಿ ಶಿಕ್ಷಕರಿಗೆ ಸಂದೇಶ ಏನಂದ್ರೆ, ಒಂದ್ ಒಳ್ಳೆ ಅವಕಾಶ ನಮ್ಗೆ ಸಿಕ್ಕಿದೆ, ಸರ್ಕಾರಿ ನೌಕರಿ ಸಿಕ್ಕಿದೆ. ಎಷ್ಟೋ ಜನರು 500 ರೂಪಾಯಿ 1000 ರೂಪಾಯಿ ದುಡ್ಲಿಕ್ಕೆ ಎಷ್ಟೊಂದು ಶ್ರಮ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಗೆ ಯಾವ್ದೋ ದೇವ್ರು ಯಾರೋ ಹಿರಿಯರು ಮಾಡಿದಂತ ಪುಣ್ಯದಿಂದ ನಮ್ಗೆ ಒಂದು ಒಳ್ಳೆ ಸರ್ಕಾರಿ ನೌಕರಿ ಸಿಕ್ಕಿದೆ. ಅದು ಪವಿತ್ರವಾದಂತಹ ಇಂತ ಒಂದು ಹುದ್ದೆಗೆ ನಾವು ಬಂದಿದ್ದೀವಿ. ಬಹುಶಃ ಶಿಕ್ಷಕರಷ್ಟು ನೌಕರಿ ಅಥವಾ ಸರ್ಕಾರಿ ನೌಕರಿ ಅದಷ್ಟು ಪವಿತ್ರವಾದ ನೌಕರಿ ಇನ್ನೊಂದಿಲ್ಲ. ಅಂತ ಉತ್ತಮ ನೌಕರಿಗೆ ಬಂದೇವೆ, ಇದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕು. ಮಕ್ಕಳ ಭವಿಷ್ಯನೂ ರೂಪಿಸ್ಕೊಳ್ಳುವಂತವ್ರು ಇದ್ದೀವಿ. ಆ ಒಂದು ಒಳ್ಳೆ ಸ್ಥಾನಕ್ಕೆ ಕಳಿಸಿಕೊಡುವಂತ ಶಕ್ತಿ ಇದೆ ನಮ್ಮ ಅದಕ್ಕೆ ನಾನು ಹೇಳ್ತೀನಿ, ತಂದೆ ತಾಯಿಗಳು ಮಕ್ಕಳನ್ನ ಸ್ವರ್ಗದಿಂದ ಭೂಮಿಗೆ ತಂದ್ರೆ ಮಕ್ಕಳನ್ನ ಸ್ವರ್ಗಕ್ಕೆ ಎತ್ತರಕ್ಕೇರಿಸೋರು ಶಿಕ್ಷಕರು ಮಾತ್ರ. ಸತ್ಯ ಸರ್, ಅಕ್ಷರಶಃ ಸತ್ಯ. ತಂದೆ ತಾಯಿಗಳು ಸ್ವರ್ಗದಿಂದ ಭೂಮಿ ತರ್ತಾರಂತೆ, ಆದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಮಕ್ಕಳನ್ನ ಸ್ವರ್ಗದ ಎತ್ತರಕ್ಕೆ ಏರಿಸುವಂಥದ್ದು, ಸ್ವರ್ಗಕ್ಕೆ ಎತ್ತರಿಸುವ ಮಾತ್ರ ಅಂತ ಪವಿತ್ರ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಿಂಗಾಗಿ ಆ ಹುದ್ದೆಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ಬೇಕು ಅಂತಕ್ಕಂಥದ್ದು. ಆ ಪ್ರಯತ್ನ ಮಾಡಿದ್ರೆ ಖಂಡಿತ ಮಕ್ಕಳು ಎಲ್ಲ ಬೆಳಿಲಿಕ್ಕೆ ಸಾಧ್ಯ ಅನ್ನೋ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿದೆ. ಅದಕ್ಕೆ ನಾನು ಎಲ್ಲಾ ಶಿಕ್ಷಕ ಬಳಗಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ, ದಯಮಾಡಿ ನಿಮ್ ಸಿಕ್ಕ ಅವಕಾಶವನ್ನು ಬಳಕೆ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ಆ ಮೂಲಕವಾಗಿ ಮಕ್ಕಳ ಬಾಳಿಗೆ ಬೆಳಕಾಗಿರಿ ಅಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ಕೊಳ್ಬಲ್ಲೆ. ಇನ್ನ ತಾವು 3ನೇ ಪ್ರಶ್ನೆ ಕೇಳಿದ್ರಿ, ತಂದೆ ತಾಯಿಗಳಿಗೆ ಸಲಹೆ ಕೊಡಕ್ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ. ತಂದೆ ತಾಯಿಗಳು ಇವತ್ತಿನ ಕಾಲದಲ್ಲಿ ಯಾವ ಕೊರತೆನೂ ಇಲ್ಲ, ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಕೊಡುವಂತ ಸ್ಥಿತಿಯು ತಾವೆಲ್ಲ ಪಾಲಕರಿದ್ದಾರೆ. ಬಡತನ ಅಂತೂ ಕಡಿಮೆ ಆಗಿದೆ. ಸರ್ಕಾರ ಏನೆಲ್ಲ ಸೌಲಭ್ಯಗಳು ಬಡವರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ, ಶಾಲಾ ವಯಸ್ಸಿನ ಮಕ್ಕಳಿಗೆ ನಿಮ್ದು ಎಷ್ಟೇ ಬಡತನ ಇದ್ರು, ಎಷ್ಟೇ ಕಷ್ಟ ಇದ್ರು, ಶಾಲೆಗೆ ಎಲ್ಲ ಸೌಲಭ್ಯನೂ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಕೊಡ್ತಾರೆ, ಹಾಲು ಕುಡಿಲಿಕ್ಕೆ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಶೂಸ್ ಅಂಡ್ ಸಾಕ್ಸ್ ಕೊಡ್ತಾರೆ, ಉಚಿತವಾಗಿ ಶಿಕ್ಷಣ ಕೊಡ್ತಾರೆ. ಇಷ್ಟೆಲ್ಲ ಸರ್ಕಾರಿ ಶಾಲೆಗೆ ಸೌಲಭ್ಯ ಇದ್ಮೇಲೆ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳನ್ನ ಕಳಿಸ್ಬೇಕು. ಮತ್ತು ಕಳಿಸಿದ ಮಕ್ಕಳಿಗೆ ಮನೆಗೆ ಬಂದು ಸ್ವಲ್ಪ ಕಾಳಜಿ ಮಾಡ್ಬೇಕು. ನಾನು ಯಾವಾಗ್ಲೂ ವೇದಿಕೆ ಮೇಲೆ ಹೇಳ್ತಿರ್ತೀನಿ ಬಹಳ ಸರಿ, ಪಾಲಕರಿಗೆ ಹೇಳುವಂತ ಮಾತು ಏನಂದ್ರೆ, ಬೆಳಿಗ್ಗೆ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ಕೊಡ್ತೀರಿ, ನಾವು ಏನ ಕಲಿಸ್ಬೇಕು ಅಂತ ಇರುತ್ತೆ ಅದನ್ನೆಲ್ಲ ಕಲಿಸಿ ಮುಂಜಾನೆಯಿಂದ ಸಾಯಂಕಾಲ ಇರುವಂತ ನಿಮ್ಮ ಎಲ್ಲಾ ಮಕ್ಕಳನ್ನ
ನಮ್ಮ ಮಕ್ಕಳನ್ನ ಮಾಡ್ಕೊಂಡು ಸಾಯಂಕಾಲ ನಮ್ಮ ಮಕ್ಕಳು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ನೀವು ನಮ್ಮ ಮಕ್ಕಳನ್ನ ಕಾಳಜಿ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಹಗಲೆಲ್ಲ ನಾವೇನ್ ಕಲಿಸ್ಕೊಡ್ತೀವಿ ಅದ್ ಮನೆಗೆ ಹೋದ್ಮೇಲೆ ನೀವು ಇಷ್ಟು ಕಾಳಜಿ ವಹಿಸಿ, ಟಿವಿ ಬಂದ್ ಮಾಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಮಕ್ಕಳ ಜೊತೆ ಒಂದ್ 2 ತಾಸು ಸಮಯ ಕಳೆದ್ರೆ ಬಹುಶಃ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿದ್ರೆ ಮಕ್ಕಳು ಭವಿಷ್ಯಕ್ಕೆ ನಾಂದಿ ಆಗತ್ತೆ. ವಿಶೇಷವಾಗಿ ಮೌಲ್ಯಗಳು ಇವತ್ತು ಮಕ್ಕಳಿಗೆ ಬೆಳಿಬೇಕಾಗಿದೆ. ಮೌಲ್ಯಗಳು ಕುಸಿತ ಆಗುತ್ತೆ ಅಂತ ನಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ಅದಕ್ಕೆ ಮೌಲ್ಯಗಳನ್ನ ಬೆಳೆಸಬೇಕಾದ್ರೆ ಮೊದಲು ಮನೆಯಿಂದ ಚಲೋ ಆಗ್ಬೇಕು. ಮನೆಯ ಮೊದಲ ಪಾಠಶಾಲೆ, ಜನನಿ ಮೊದಲೇ ತಾನ ಗುರು ಅಂತ ಹೇಳ್ತಾರೆ. ಆದಷ್ಟು ಮನೆಯೊಳಗೆ ತಾಯಿಯಾದಂತಳು ಮೌಲ್ಯಗಳನ್ನ ಹೇಳ್ಕೊಡುವಂತ ಕೆಲಸ ಮಾಡ್ಬೇಕು. ಚಿಕ್ಕ ಚಿಕ್ಕ ಕಥೆಗಳನ್ನ ಹೇಳುವಂತ ಪ್ರಯತ್ನ ಮಾಡ್ಬೇಕು. ಮೌಲ್ಯಯುತವಾದ ಕಥೆಗಳನ್ನ ಹೇಳಿದ್ರೆ ಮಕ್ಕಳಲ್ಲಿ ಮೌಲ್ಯ ಬೆಳೀತಂದ್ರೆ ಸಣ್ಣ ಸಣ್ಣ ವಚನಗಳ ರೂಢಿ ಮಾಡಿಸ್ಬೇಕು. ತಂದೆ ತಾಯಿಗಳನ್ನ ವಿನಂತಿ ಮಾಡ್ಕೊಳ್ತೇನೆ. ಶರಣರ ವಚನಗಳು, ಸರ್ವಜ್ಞನ ವಚನಗಳು, ಇಂಥ ವಚನಗಳು ಹೇಳೋದ್ರಿಂದ ಮಕ್ಕಳಿಗೆ ಮೌಲ್ಯಗಳು ಹೆಚ್ಚಾಗ್ತವೆ. ಅದೃಷ್ಟೊಳಗ ಆ ರೀತಿ ಮಾಡಿದ್ರೆ ಮಕ್ಕಳಿಗೆ ಒಂದ್ ಒಳ್ಳೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು. ಅದ್ರ ಮೂಲಕ ಮಕ್ಕಳನ್ನ ಬೆಳಕಿ ಅವ್ರ ಮನೆಯನ್ನ ಉದ್ಧಾರ ಮಾಡುವಂತ ಕೆಲಸ ಆಗುತ್ತೆ ಅಂತ ತಂದೆ ತಾಯಿ ಕೊಡುವಂತ. ಎಸ್ ಸರ್. ಸರ್, ಸಾಕಷ್ಟು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಅನುಭವಗಳನ್ನ ಮತ್ತು ಶಾಲಾ ಸುಧಾರಣೆಗೆ ಸಾಕಷ್ಟು ಕ್ರಮಗಳನ್ನ ತಗೊಂಡಿದ್ದಲ್ಲ, ಶಿಕ್ಷಕರ ಬಗ್ಗೆ, ಪಾಲಕರ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ತಾವು ನಮ್ಮ ಜೊತೆ ಭಾವನೆಗಳನ್ನ ಹಂಚಿಕೊಂಡಿದ್ದೀರಿ. ಸೊ ತಾವು ಇಲ್ಲಿ ಬಂದು ತಮ್ಮ ವೇಳೆಯನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವಿಶೇಷ ಪಬ್ಲಿಕ್ ನ್ಯೂಸ್ 18 ವಿಜಯ ವಾಯ್ಸ್ ಕರ್ನಾಟಕ ತುಂಬಾ ನಮ್ಗೆ ಅವಕಾಶವನ್ನು ಕೊಟ್ಟಿದೆ. ಏನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಶಿಗ್ಗಾಂವಿ ತಾಲೂಕಿನಲ್ಲಿ ಶಿಕ್ಷಕರ ಪ್ರಯತ್ನದಿಂದ ಮಾಡಿದಂತ ಎಲ್ಲ ಪ್ರಯತ್ನ SSLC ಪರೀಕ್ಷೆ ಫಲಿತಾಂಶ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಬಂದಿದ್ದನ್ನ ಒಂದು ಹೇಳ್ಕೊಳಕ್ ಒಂದು ಅವಕಾಶ. ಜೊತೆಗೆ ತಾವು ಸಹ STMC ಅಧ್ಯಕ್ಷರಾಗಿ ಕೆಲಸ ಸದಾಶಿವಪೇಟೆಯಲ್ಲಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಈ ಒಂದು ವಾಯ್ಸ್ ಮೂಲಕವಾಗಿ, ನ್ಯೂಸ್ ಮೂಲಕವಾಗಿ ಒಂದು ಒಳ್ಳೆ ಸಲಹೆ ಸಂದೇಶವನ್ನ ಸರ್ಕಾರ ಜನರಿಗೆ ಕೊಡ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದೀರಿ. ಖಂಡಿತವಾಗಿ ನಮ್ಮ ಕರೆಸಿ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟು ಶೈಕ್ಷಣಿಕ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ, ತಮ್ಮ ಸ್ಟುಡಿಯೋದವ್ರಿಗೆ ಜೊತೆಗೆ ಸರ್ ಇನ್ನೊಂದು ಅಂತ ಹೇಳಿದ್ರೆ, ತಾವು ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸಾಕಷ್ಟು ಇಲಾಖೆಯನ್ನ ಅತ್ಯುನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ. ತಾವು ಅತಿ ಶೀಘ್ರದಲ್ಲಿ ಬಡ್ತಿ ಹೊಂದಿ ಜಿಲ್ಲಾ ಸಹಾಯಕ ಉಪನಿರ್ದೇಶಕರಾಗಿ ಶಾಲಾ ಶಿಕ್ಷಣ ಇಲಾಖೆಯನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶಯದೊಂದಿಗೆ ನಾನಿವತ್ತು ಈ ಕಾರ್ಯಕ್ರಮವನ್ನ ಬೀಳ್ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು. ತಮ್ಮ ಶುಭ ಹಾರೈಕೆ ತುಂಬಾ ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಶಿಗ್ಗಾಂವಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಅನುಭವಗಳನ್ನ, ಶಿಕ್ಷಣ ಸುಧಾರಣೆಗಳಿಗೆ ಕ್ರಮ ಕೈಗೊಂಡಿದ್ದನ್ನ ನಮ್ಮೆಲ್ಲರ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಸೊ ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮದೊಂದಿಗೆ, ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.